ಒಲ್ಪು ತೋಜೈನ ಮಾತಾ ಗುರುಕುಲೆನ ನೆನಪು ಗೌರವ ಸಂದಾವುನ ಹೊರಟು ಅಟ್ಟನೆ ಲೇಸು ಶಿಕ್ಷಕರ ದಿನಾಚರಣೆ ಪಜ್ಜೆ ತತ್ತಿ ಸಮಾಜಗೂ ಬುದ್ಧಿ ಪಂಡದು ಸರಿಸಾದಿ ತೋಜಾದಿನ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಕುಲೆನ ತತ್ವ ಆದರ್ಶಲೇನ ಪಾಲನೆ ಮಲ್ತೊಂದು ಇಪ್ಪುನ ಯುವವಾಹಿನಿ ಗ್ರಾಮ ಚಾವಡಿ ಕೋನಾಜೆ ಘಟಕ ಆಯೋಜನೆಡು ನಡಪುನ ಶಿಕ್ಷಕರ ದಿನಾಚರಣೆ ಲೇಸಿಗು ಬಿನ್ನೆರಾದು ಬೈದಿನ ಶ್ರೀ ಗಂಗಾಧರ ಪೂಜಾರಿ ಸುದರ್ಶನ್ ನಗರ ನಿವೃತ್ತ ಶಿಕ್ಷಕರು ಹಾಗೂ ಮಾಜಿ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಸೇವಾ ಸಂಘ ರಿಜಿಸ್ಟರ್ ಕೋನಾಜೆ, ಶ್ರೀ ರವೀಂದ್ರ ಬಂಗೇರ ಕೋನಾಜೆ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ, ಶ್ರೀ ಸುಭಾಷ್ ಧರ್ಮನಗರ ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ, ಶ್ರೀ ಸುಂದರ್ ಸುವರ್ಣ ಸಂಘಟನಾ ಕಾರ್ಯದರ್ಶಿ ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ, ಶ್ರೀ ನಾಗೇಶ್ ಅಮೀನ್ ಮುಳ್ಳಕಾಡು ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ ಮಂಗಳೂರು ಘಟಕ. ಈ ಬಿನ್ನೆರನು ಮಿತ್ತ ಚಾವಡಿಗೆ ಅಧ್ಯಕ್ಷರು ಬೊಕ ಪದಾಧಿಕಾರಿಗಳು ಮೋಕೆಡ್ ಎದುಕೊಡೋಡು ಪಂಡದು ಕೇನೊಂದುಂಚ ಒಂಜಿ ಒವ್ವೇ ಲೇಸನು ಸುರು ಮಲ್ಪೆರ ದುಂಬು ದೇವರಿನ ಅನುವುಕೇನುನ ನಮ್ಮ ಕಟ್ಟು ಅಂಚನೆ ನಮ್ಮ ಈ ಕಾರ್ಯಕ್ರಮಗೂ ದೇವರಿನ ಅನುವುಕೇನೆರ ಬರೊಂದುಲ್ಲೇರು ಶ್ರೀಮತಿ ವೇದಶ್ರೀ ಪಜೀರು. ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸುಜನನಿಕರಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷವಿನಾಶಂ ನೌಮಿ ನಾರಾಯಣಾಖ್ಯಂ. ಪರಂ ಬ್ರಹ್ಮ ಪರಂ ಧಾಮ ಪರೇಶಂ ಪರಮೇಶ್ವರಂ. ಪರಂ ಬ್ರಹ್ಮ ಪರಂ ಧಾಮ ಪರೇಶಂ ಪರಮೇಶ್ವರಂ. ವಿಘ್ನನಿಘ್ನಕರಂ ಶಾಂತಂ ತ್ವಂ ನಮಾಮಿ ಗಜಾನನಂ. ವಿಘ್ನನಿಘ್ನಕರಂ ಶಾಂತಂ ತ್ವಂ ನಮಾಮಿ ಗಜಾನನಂ. ಪರಂ ಬ್ರಹ್ಮ ಪರಂ ಧಾಮ ಪರೇಶಂ ಪರಮೇಶ್ವರಂ. ಸುರಾಸುರೇಂದ್ರೇ ಸಿದ್ಧೇಂದ್ರೇ ಸ್ತುತಂ ಸ್ತೌಮಿ ಪರಾಕ್ರರಂ. ಸುರಾಸುರೇಂದ್ರೇ ಸಿದ್ಧೇಂದ್ರೇ ಸ್ತುತಂ ಸ್ತೌಮಿ ಪರಾಕ್ರರಂ. ಪರಂ ಬ್ರಹ್ಮ ಪರಂ ಧಾಮ ಪರೇಶಂ ಪರಮೇಶ್ವರಂ. ಪರಂ ಬ್ರಹ್ಮ ಪರಂ ಧಾಮ ಪರೇಶಂ ಪರಮೇಶ್ವರಂ. ಸುರಾಲೋಕದಿನೇಶಸ್ಯ ಗಣೇಶಂ ಮಂಗಳಾಯಲಂ. ಸುರಾಲೋಕದಿನೇಶಸ್ಯ ಗಣೇಶಂ ಮಂಗಳಾಯಲಂ. ಪರಂ ಬ್ರಹ್ಮ ಪರಂ ಧಾಮ ಪರೇಶಂ ಪರಮೇಶ್ವರಂ. ಪರೇಶಂ ಪರಮೇಶ್ವರಂ. ಪರೇಶಂ ಪರಮೇಶ್ವರಂ. ನಮ್ಮ ಯುವವಾಹಿನಿ ರಿಜಿಸ್ಟರ್ ಗ್ರಾಮ ಚಾವಡಿ ಕೊಣಜೆ ಘಟಕ ಇದರ ಆಶ್ರಯದಲ್ಲಿ ನಡೆಯುವ ಶಿಕ್ಷಕ ದಿನಾಚರಣೆಯ ಇಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೊಳಿಸಲಿರುವ ಶ್ರೀ ಗಂಗಾಧರ ಪೂಜಾರಿ ಪಜೀರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಘಟಕದ ಒತ್ತುಗು ಕಾರ್ಲಂಚಿನ ಮುರಳಿ ಕೊನಾಜೆ ಮೇರು ಶಾಲು ಪಾಡ್ದು ಅಂಚನೆ ನಾರಾಯಣ ಗುರುಕುಲ್ನ ಪುಸ್ತಕನ ನಿಂಪುದ ಕಾಣಿಕೆ ಅದು ಕೊಡ್ದು ಇದಕ್ಕೆ ನೋಡೊಂದು ಇನ್ನಾಯ್ತೊಂದಿಲ್ಲ. ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ರವೀಂದ್ರ ಬಂಗೇರ ಕೊಣಾಜೆ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಂಘಟನಾ ಕಾರ್ಯಂತರ ಏನಂಚಿನ ಇನ್ನೋರ್ವ ಅತಿಥಿಯಾದ ಶ್ರೀ ಸುಂದರ್ ಸುವರ್ಣ ಸಂಘಟನಾ ಕಾರ್ಯದರ್ಶಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಇವರನ್ನು
ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇನ್ನೋರ್ವ ಅತಿಥಿಯಾದ ಶ್ರೀ ನಾಗೇಶ್ ಅಮೀನ್ ಮುಳ್ಳಕಾಡು, ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಮಂಗಳೂರು ಘಟಕ, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಘಟಕದ ಸಂಘಟನಾ ಕಾರ್ಯನಿರ್ವಹಣೆಯ ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಯುವವಾಹಿನಿ ಘಟಕದ ಗ್ರಾಮಚಾವಡಿ ಕೊಣಾಜೆ ಘಟಕದ ಅಧ್ಯಕ್ಷರಾದ ಹರೀಶ್ ಕುಮಾರ್ ಕೊಣಾಜೆ, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಯುವವಾಹಿನಿ ಘಟಕದ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವತ್ತಿನ ಮಾತ ಬಿನ್ನೆರಣ್ಣಲ್ಲಿ ಎತ್ತುಕೊಂಡರಿನ ಶ್ರೀಮತಿ ಬಬಿತಾ ಯಾದವ ಬಾನಬೆಟ್ಟು ಇರೆಗ್ಲ ಇವು ಲೇಸಿಗೆ ಮೋಕೆಡಿ ಇರಣ ಎದ್ಕೊನೊಂದಿಲ್ಲ ಬೆರೆಗೆ ನಮ್ಮ ಘಟಕದ ದೀಪ ಬೆಳಕಿನ ಸಂಕೇತ. ದೀಪವು ಜ್ಞಾನದ ಸಂಕೇತ. ಕತ್ತಲಿನಿಂದ ಬೆಳಕಿನಡೆಗೆ ದಾರಿ ತೋರಿಸುವುದು ಈ ದೀಪ. ಪನ್ಪಿ ಪಾತೆರಲಕ ಓಂ ಶ್ರೀ ಗುರುಭ್ಯೋ ನಮಃ. ಯುವವಾಹಿನಿ ಕೊಣಾಜೆ ಘಟಕದ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಶಿಕ್ಷಕರ ದಿನಾಚರಣೆ, ಇಲ್ಲಿ ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಶಿಸ್ತಿನ ಸಿಪಾಯಿ ಎನಿಸಿರುವಂತಹ ಯುವವಾಹಿನಿಯ ಎಲ್ಲ ಸದಸ್ಯರೇ, ಸೆಪ್ಟೆಂಬರ್ 5 ಎಂಬುದು ಶಿಕ್ಷಕರ ದಿನಾಚರಣೆ. ಇದು ಎಲ್ಲರಿಗೂ ಗೊತ್ತುಂಟು. ಈ ತಿಂಗಳು ಪೂರ್ತಿಯಾಗಿ ಇದನ್ನು ಅಲ್ಲಲ್ಲಿ ಆಚರಿಸ್ತಾ ಇದ್ದಾರೆ. ಅಂತೆಯೇ ಈ ದಿನ ಈ ಯುವವಾಹಿನಿಯ ಮಾಸಿಕ ಸಭೆಯ ಈ ಸುಸಂದರ್ಭದಲ್ಲಿ ಶಿಕ್ಷಕರನ್ನು ಎಲ್ಲರನ್ನೂ ನೆನಪಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಇವರಿಗೆ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ರಾಧಾಕೃಷ್ಣನ್ರವರ ಬಗ್ಗೆ ಹೆಚ್ಚಿನವರಿಗೆ ಎಲ್ಲರಿಗೂ ಗೊತ್ತಿದೆ. ಬಹುಶಃ ನನ್ನನ್ನು ಕರೆಯುವುದಕ್ಕಿಂತ ನಮ್ಮ ಸುರೇಖಾ ಮೇಡಮ್ಗೆ ಹೇಳ್ತಿದ್ರೆ ಅವರು ಗಂಟೆಗಟ್ಟಲೆ ರಾಧಾಕೃಷ್ಣನ್ರವರ ಬಗ್ಗೆ ಮಾತಾಡ್ತಿದ್ರು ಏನೋ. ಮೊನ್ನೆ ನಮ್ಮ ಅಧ್ಯಕ್ಷರು ಸುರೇಶರು ಫೋನ್ ಮಾಡಿ ಇವರು ಹರೀಶನ್ನ ಫೋನ್ ಮಾಡಿ ಹೇಳಿದರು, ನೀವು ಬರಬೇಕಂತೇಳಿ. ನಾನು ಬರ್ತೇನೆ, ಆದರೆ ಮಾತನಾಡುವುದಿಲ್ಲ ಅಂತ ಹೇಳಿದೆ ನಾನು. ಯಾಕೆಂತ ಹೇಳಿದರೆ ನನಗೆ ಸ್ವಲ್ಪ ಶೀತದ ತೊಂದರೆಯಾಗಿದೆ ಮತ್ತು ಮಾತನಾಡೋದನ್ನೀಗ ಬಿಟ್ಟಿದ್ದೇನೆ. ಏನಿದ್ರೂ ಕಾಯಕವೇ ಕೈಲಾಸ ಅಂತ ಹೇಳುವ ಒಂದು ನಂಬಿಕೆಯುಳ್ಳವ ನಾನು. ಇಲ್ಲಿ ಈ ದಿನದ ಈ ಒಂದು ದೀಪ ಪ್ರಜ್ವಲನೆಯ ಈ ಒಂದು ಕಾರ್ಯಕ್ರಮವನ್ನು ನನ್ನ ಕೈಯಿಂದ ಮಾಡಿಸಿದ್ದಾರೆ. ಈ ಬೆಳಗಿದಂತಹ ದೀಪ ಇದು ನಮ್ಮೆಲ್ಲರ ಮನವನ್ನು ಬೆಳಗಲಿ, ನಮ್ಮಲ್ಲಿರುವಂತಹ ಕಷ್ಟ ಕಾರುಣ್ಯಗಳನ್ನೆಲ್ಲ ದೂರ ಮಾಡಲಿ, ನಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತೇಳಿ ಮೊದಲ ಬಾರಿಗೆ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮುಸ್ಸಂಜೆಯ ಹೊತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಒಂದು ಗಳಿಗೆ ನಿಮಗೆ 1ನೇ ಕ್ಲಾಸಿನಲ್ಲಿ ಕಲಿಸಂಥ ನಿಮ್ಮ ಶಿಕ್ಷಕರು ಯಾರಿದ್ದಾರೋ ಅವರನ್ನು ನೆನಪಿಸಿಕೊಂಡ್ರೆ ಒಳ್ಳೆಯದು ಅಂತೇಳಿ ನನ್ನ ಒಂದು ಅನಿಸಿಕೆ. ಮನಸ್ಸಿನಲ್ಲಿ ನಾನು ಹೀಗಿದ್ದೆ ಹೀಗೆ ಅಂತೇಳಿ
ಒಂದು ಮಾತುಂಟು, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ. ನಮ್ಮ ಹೆತ್ತ ತಾಯಿ ನಮಗೆ ಮೊದಲ ಶಿಕ್ಷಕಿ. ಶಾಲೆಗೆ ನಾವು ಒಂದು 5 ವರ್ಷ 6 ವರ್ಷ ಹೋದ ಮೇಲೆ ನಾವು ಅಲ್ಲಿ ನಮ್ಮ ಗುರುಗಳು ಇಂಥವರು, ನಮಗೆ ಯಾರು ಟೀಚರ್ ಇದ್ದಾರೆ ಯಾರು ಅಂತೇಳಿ. ಮೊದಲಿಗೆ ನಮ್ಮ ತಾಯಿ, ಅಮ್ಮ, ಅಪ್ಪ, ಅಜ್ಜ, ಪ್ರತಿಯೊಂದು ಚಲನವಲನಗಳನ್ನು ನಮ್ಮ ತಾಯಿ ನಮಗೆ ಸರಿಯಾಗಿ ನಮಗೆ ಕಲಿಸ್ತಾಳೆ. ಆದ್ದರಿಂದ ನಾವೆಲ್ಲರೂ ನಮ್ಮ ತಾಯಿಯನ್ನೂ ಕೂಡ ನೆನಪಿಸುವುದು. ತಾಯಿ, ತಂದೆ, ನಮ್ಮ ಗುರು ಹಿರಿಯರು, ನಮ್ಮ ಮನೆ ಯಾಕೆಂದರೆ ನಮ್ಮ ಮನೆ ಮೊದಲ ಪಾಠಶಾಲೆ. ಈಗ ಸ್ಕೂಟರ್ ಫ್ಯಾಮಿಲಿ ಆಗಿದೆ, ತಂದೆ ತಾಯಿ ಒಂದು ಮಗು. ಮೊದಲು ಹಾಗಲ್ಲ, 7-8 ಒಂದು ತಂದೆ ತಾಯಿಗಳು, ಮಕ್ಕಳು, ಮನೆ ತುಂಬ ಕೂಡು ಕುಟುಂಬ. ಅಲ್ಲಿಯೇ ನಮಗೆ ಒಂದು ಒಳ್ಳೆಯ ಶಿಕ್ಷಣ ಆಗ್ತಿತ್ತು, ಸರಿಯಾದ ಶಿಕ್ಷಣ. ದೊಡ್ಡವರನ್ನು ನೋಡಿ ನಾವು ಚಿಕ್ಕವರು ಕಲಿಯುವುದು ಯಾವುದೇ ಕೆಲಸವನ್ನು ಮಾಡುವ ಕೂಡ. ಹಾಗಾಗಿ ನಮ್ಮ ಮನೆ ನಮಗೆ ಮೊದಲ ಪಾಠಶಾಲೆ, ನಮ್ಮ ತಾಯಿ ನಮ್ಮ ಮೊದಲ ಗುರು. ಆದ್ದರಿಂದ ನಾವು ನಮ್ಮ ತಂದೆ ತಾಯಿ ನಮ್ಮ ಗುರುಗಳು. ನಾವು ಮೊನ್ನೆಂದು ಭಜನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಮಾಣಿಲ ಸ್ವಾಮೀಜಿಯವರು ನಮಗೊಂದು ಭಾರಿ ಇವರು ಬಂದಿದ್ದಾರೆ. ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ಆಲಿಸಬೇಕಾದಂತಹ ಅವರ ನುಡಿಮುತ್ತುಗಳು. ಮೊದಲಿಗೆ ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು, ನಮ್ಮ ಗುರುಗಳು, ಇವರನ್ನು ನಾವು ಸ್ಮರಿಸಬೇಕು ಅಂತೇಳುವಂಥ ಒಂದು ಮಾತು. ಈಗ ಅದು ಒಂದು ದೃಷ್ಟಿಯಿಂದ ಆಗಲಿ. ಸರ್ವಪಳ್ಳಿ ರಾಧಾಕೃಷ್ಣನವರ ಬಗ್ಗೆ 1-2 ಮಾತನ್ನಾದರೂ ಈ ಬಗ್ಗೆ ಇದ್ದರೆ ಅದು ತಪ್ಪಾದೀತು. ಸರ್ವಪಳ್ಳಿ ರಾಧಾಕೃಷ್ಣನರವರು 1888ರಲ್ಲಿ ಸರ್ವಪಳ್ಳಿ, ತಮಿಳುನಾಡು, ಇಲ್ಲಿ ಅವರ ಜನನ ಆಯಿತು. ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಆದರೆ ಅವರು ಬ್ರಾಹ್ಮಣ ಕುಟುಂಬ ಆದರೂ ಕೂಡ ಸರ್ವಧರ್ಮ ಸಮನ್ವತೆಯನ್ನು ಹೊಂದಿದವರು. ಒಳ್ಳೆಯ ಸಂಸ್ಕೃತ ಪಾಂಡಿತ್ಯ ಅವರಿಗಿತ್ತು. ಮತ್ತು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಹಾಗೆಯೇ MA ಮುಗಿಸಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಗೆ ಸೇರಿದರು. ಅಲ್ಲಿಂದ ಅವರಿಗೆ ಕಲ್ಕತ್ತಾ ಯೂನಿವರ್ಸಿಟಿಗೆ ಅಲ್ಲಿ ಪ್ರಮೋಷನ್ ಆಯಿತು. ಮೈಸೂರು ಯೂನಿವರ್ಸಿಟಿಯಿಂದ ಕಲ್ಕತ್ತಾ ಯೂನಿವರ್ಸಿಟಿಗೆ ಅವರು ಹೋಗಬೇಕಿದ್ದರೆ ಅಲ್ಲಿ ಒಂದು ದೊಡ್ಡ ಅವರಿಗೊಂದು ಸೆಂಡಪ್ ಮಾಡಿದರು, ಬೀಳ್ಕೊಡುಗೆ ಸಮಾರಂಭ. ಈ ಬೀಳ್ಕೊಡುಗೆ ಸಮಾರಂಭ ಆದ ನಂತರ ಇಂತಿಷ್ಟು ಹೊತ್ತಿಗೆ ಅಂತಂದರೆ ಅಲ್ಲಿ ಕಲ್ಕತ್ತಾ ಹೋಗಲಿ ಟ್ರೈನ್ ನಿಗದಿ ಆಗಿತ್ತು. ಇವರ ಶಿಷ್ಯವರ್ಗದವರೆಲ್ಲ ಸೇರಿಸಿ ಒಂದು ಸಾರೋಟ ಅಂದರೆ ಗಾಡಿ, ಆ ಗಾಡಿಯನ್ನು ತರಿಸಿ ಆ ಗಾಡಿಯನ್ನು ಸರ್ವಾಲಂಕಾರ ಭೂಷಿತರಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಆ ಗಾಡಿಯನ್ನು ಎಳೆದುಕೊಂಡು ಹೋದ್ದು ಯಾರು ಅಂತೇಳಿದರೆ ಅಲ್ಲಿ ಎತ್ತಿನ ಗಾಡಿ ಆಗಲಿ ಅಥವಾ ಕುದುರೆ ಗಾಡಿ ಆಗಲಿ ಕುದುರೆಯನ್ನು ಏನು ಕಟ್ಟಲಿಲ್ಲ. ಇವರ ಶಿಷ್ಯವರ್ಗದವರೇ ಅಲ್ಲಿ ಆ ಯೂನಿವರ್ಸಿಟಿಯಿಂದ ರೈಲ್ವೆ ನಿಲ್ದಾಣ ತನಕ ಆ ಗಾಡಿಯನ್ನು ಇವರು ರಾಧಾಕೃಷ್ಣರನ್ನು ಇರಿಸಿ ಎಳ್ಕೊಂಡು ಹೋದರಂತೆ. ಇದರಿಂದ ಗೊತ್ತಾಗ್ತದೆ ಅಂತ ಹೇಳಿದರೆ ರಾಧಾಕೃಷ್ಣರವರು ಅವರ ಶಿಷ್ಯವರ್ಗದ ಮೇಲೆ ಎಷ್ಟರ ಪ್ರಭಾವವನ್ನು ಬೀರಿದ್ರು ಅಂತೇಳಿ ನಮಗೆ ಗೊತ್ತಾಗ್ತದೆ. ಹಾಗೆ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಕೂಡ ಅವರು ಒಳ್ಳೆಯ ಹೆಸರನ್ನು ಮಾಡಿ ಆನಂತರ ಸರ್ಕಾರಿ ಹುದ್ದೆಗೆ ಹೋಗಿ ಆಗಿನ ನಮ್ಮ ಸರ್ಕಾರ ಅವರನ್ನು ಟಾಷ್ಕೆಂಟ್, ರಷ್ಯಾದ ರಾಯಭಾರಿಯನ್ನಾಗಿ ಮಾಡಿದರು. ಆವಾಗ ಅಲ್ಲಿ ಬಹುಶಃ ಲೆನಿನ್ ಅಲ್ಲ ಟೀಚರ್, ಆ ಲೆನಿನ್ ಅಲ್ಲಿಯ ಪ್ರೆಸಿಡೆಂಟ್ ಆಗಿದ್ದು. ಲೆನಿನ್ ಅಂತ ಹೇಳಿದರೆ ಅದು ನಮಗೆಲ್ಲರಿಗೂ ಗೊತ್ತುಂಟು. ಇವರು ಯಾವುದು ನಮ್ಮ ಲೆಫ್ಟ್ ಇದು ಕೇರಳದಲ್ಲಿ ಈಗ ಆಡಳಿತ ಉಂಟು. ಸ್ವಲ್ಪ ದೇವರು ಈ ಬಗ್ಗೆ ನಂಬಿಕೆ ಎಲ್ಲ ಕಡಿಮೆ. ಸರ್ವಾಧಿಕಾರಿ ಧೋರಣೆಯನ್ನು ಅವ ನಡೆಸ್ತಿದ್ದ, ಯಾರ ಮಾತನ್ನು ಕೇಳುವುದಿಲ್ಲ ಲೆನಿನ್. ಅದಕ್ಕಾಗಿ ಲೆನಿನ್ಗೆ ಬುದ್ಧಿ ಕಲಿಸ್ಬೇಕಂತೇಳಿ ಇವರು ಹೋದವರೇ ನೇರವಾಗಿ ಸೀದಾ ಲೆನಿನನ್ನೇ ಮೀಟ್ ಆದರು. ಭಾರತೀಯ ಸಂಸ್ಕೃತಿಯನ್ನು ಅವರಿಗೆ ಚೆನ್ನಾಗಿ ಅಭ್ಯಾಸ ಮಾಡಿದರು. ಭಾರತದ ಧರ್ಮ ಏನುಂಟು, ಇಲ್ಲಿಯ ಸಂಸ್ಕೃತಿ ಏನುಂಟು, ಆಚಾರ ವಿಚಾರ ನಡೆ ನುಡಿ ಎಲ್ಲವನ್ನು ಹಂತವಾಗಿ ಅವರಿಗೆ ಬೋಧನೆಯನ್ನು ಮಾಡಿ
ಅಂತಹ ಕಠೋರ ವ್ಯಕ್ತಿಯಾದಂತಹ ಲೆನಿನ್ನ ಮನಸ್ಸನ್ನು ಕೂಡ ಇವರು ಬದಲಾಯಿಸಿದರು ಇವರ ಈ ತತ್ವಜ್ಞಾನದ ಇದರಿಂದ. ಇದು ಇಡೀ ಜಗತ್ತಿನಾದ್ಯಂತ ಲೆನಿನ್ನ ಮನಸ್ಸನ್ನು ಗೆದ್ದವರು ಅಂತೇಳುವಂಥ ಒಂದು ಅವರಿಗೊಂದು ಖ್ಯಾತಿ ಇತ್ತು. ಆನಂತರ 1952ರಲ್ಲಿ ಇವರನ್ನು ನಮ್ಮ ದೇಶದ ಉಪರಾಷ್ಟ್ರಪತಿಯನ್ನಾಗಿ ಆರಿಸಿದರು. ಹಾಗೆ 10 ವರ್ಷಗಳ ಕಾಲ ಉಪರಾಷ್ಟ್ರಪತಿಯಾಗಿದ್ದರು. 62ರಿಂದ ಅವರು ಪೂರ್ಣಾವಧಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಇಲ್ಲಿ ಏನು ಸಂಗತಿ ಅಂತ ಹೇಳಿದರೆ, ಒಬ್ಬ ಶಿಕ್ಷಕನಾಗಿದ್ದುಕೊಂಡು ದೇಶದ ಪ್ರಥಮ ಪ್ರಜೆಯ ತನಕ ರಾಷ್ಟ್ರಪತಿ ಇಂಥ ಹೆಚ್ಚಿನ ಹುದ್ದೆ ನಮ್ಮ ದೇಶ ಬೇರೊಂದಿಲ್ಲ. ಅಂತಹ ಹುದ್ದೆಯನ್ನು ಅಲಂಕರಿಸಿದಂಥವರು ಅವರನ್ನು ರಾಷ್ಟ್ರಪತಿಯವರ ಆಗಿದ್ದಾಗ ರಾಧಾಕೃಷ್ಣರವರ ಹತ್ರ ಕೆಲವರು ಅವರ ಅನುಯಾಯಿಗಳು ಅವರ ಫಾಲೋವರ್ಸ್ ಎಲ್ಲ ಕೇಳಿ, ನಾವು ನಿಮ್ಮ ಜನ್ಮದಿನಾಚರಣೆಯನ್ನು ಆಚರಿಸ್ತೀವಿ, ಸೆಪ್ಟೆಂಬರ್ 5 ಅಂತ ಎಲ್ಲರಿಗೂ ಗೊತ್ತಿತ್ತು. ಆಗ ಅವರು ಹೇಳಿದರು, ನನ್ನ ಜನ್ಮದಿನಾಚರಣೆ ನೀವು ಆಚರಿಸೋದು ಬೇಡ, ಇಡೀ ಭಾರತದಾದ್ಯಂತ ಇಡೀ ಭಾರತದ ಭಾವಿ ಜನಾಂಗವನ್ನು ರೂಪಿಸುವಂತಹ ನಮ್ಮ ಶಿಕ್ಷಕ ವರ್ಗದವರಿದ್ದಾರೆ, ಅವರ ದಿನಾಚರಣೆಯನ್ನು ಆಚರಿಸಿ. ಆದ್ದರಿಂದ ಸೆಪ್ಟೆಂಬರ್ 5 ಇಡೀ ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಿಸುತ್ತಾ ಇದ್ದಾರೆ. ಇದು ಅವರು ಶಿಕ್ಷಕರಿಗೆ ಕೊಟ್ಟಂತಹ ಒಂದು ಮಹಾನ್ ಕೊಡುಗೆ. ಇಲ್ಲಾದರೆ ಶಿಕ್ಷಕರನ್ನು ಯಾರು ಗುರುತಿಸ್ತಾರೆ, ಯಾರು ನಿಲ್ಲಿಸ್ತಾರೆ? ಸಂಬಳಕ್ಕಾಗಿ ದುಡಿತಾರೆ ಅಥವಾ ಒಳ್ಳೆ ಒಳ್ಳೆ ಮೊದಲು ಎಲ್ಲ ಇತ್ತು. ನಾವು ಒಂದು ಮಾತು ಹೇಳಿದ್ದೆ, ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ, ಮಧ್ಯೆ ಸಾಗಿತ್ತು, ಮಧ್ಯೆ ಯೋಧರ ದಂಡು ಅಂತೇಳಿ. ಇದು ನಾವು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅಲ್ಲಿ ಯಾವುದೇ ಯುದ್ಧ ಆಗಲಿ ಅಥವಾ ಯಾವುದೇ ಒಳ್ಳೆಯ ಧರ್ಮ ಯುದ್ಧ ಆಗಲಿ ಅಥವಾ ಬೇರೆ ಯಾವುದೇ ಯುದ್ಧ ಆಗಲಿ, ಅಲ್ಲಿ ಹಿಂದೆ ಒಬ್ಬ ಗುರು ಇದ್ದ, ಮುಂದೆ ಅವರ ಗುರಿ ಇತ್ತು. ನೀವು ಈ ರೀತಿ ಮಾಡಿಸಬೇಕು, ಈ ಕೆಲಸವನ್ನು ನೀವೀಗ ಸಾಧಿಸಬೇಕು ಅಂತ ಹೇಳುವಂತಹ ಗುರುವಿನ ಮಾರ್ಗದರ್ಶನದೊಂದಿಗೆ ಈ ಗುರಿಯನ್ನು ಸಾಧಿಸುವಂತಹ ಛಲ ನಮ್ಮ ಏನು ಗುರುಗಳಲ್ಲಿ ಇತ್ತು, ಶಿಷ್ಯವರ್ಗದವರಿಗೂ ಇತ್ತು. ಆದರೆ ಬಹುಶಃ ಇಂದಿನ ಕಾಲದಲ್ಲಿ ನಾವು ಗುರಿ ಒಂದು ಇರ್ತದೆ, ಆದರೆ ಅದನ್ನು ಸರಿಯಾಗಿ ಸಾಧಿಸುವಂತಹ ಒಂದು ಹಠ ಅಥವಾ ಈ ರೀತಿಯ ಸರಿಯಾದಂತಹ ಗುರುಗಳ ಮಾರ್ಗದರ್ಶನ ಇಲ್ಲದೆಯೋ ಅಥವಾ ಗುರುಗಳ ಮಾರ್ಗದರ್ಶನವನ್ನು ಪಡೆಯದೆಯೋ ಯಾಕೋ ಗೊತ್ತಿಲ್ಲ. ಇದು ಮುಂದೆ ಆದರೂ ಅದು ಸರಿಯಾಗಿ ನಮ್ಮ ಭಾವಿ ಜನಾಂಗ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಲಿ ಅಂತೇಳಿ ನನ್ನ ಒಂದು ಹಾರೈಕೆ. ಮತ್ತು ಈ ಒಂದು ಸುಸಂದರ್ಭದಲ್ಲಿ ನಾನು ಆಗ ಹೇಳಿದಾಗೆ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಅವರವರ ಗುರು ಹಿರಿಯರನ್ನು, ತಂದೆ ತಾಯಿಯರನ್ನು ಎಲ್ಲರನ್ನೂ ನೆನೆದು ಎಲ್ಲರನ್ನೂ ಒಳ್ಳೆಯ ರೀತಿಯಿಂದ ಇದು ಮಾಡಿ ನಮ್ಮ ಧಾರ್ಮಿಕವಾಗಿ ನಾವು ನಮ್ಮಲ್ಲಿಯೇ ಒಗ್ಗಟ್ಟಾಗಿ, ಆವಾಗ ನಾವು ಬೇರೆಯವರ ಸಂಘರ್ಷಕ್ಕಾಗಿ ಒಗ್ಗಟ್ಟಾಗುವುದಲ್ಲ. ನಾವು ಬಲಯುತರಾದರೆ, ಮೊನ್ನೆ ಸ್ವಾಮಿಯವರು ಕೂಡ ಅದನ್ನು ಹೇಳಿದರು, ನಾವು ಬಲಯುತರಾದರೆ ಮತ್ತೊಬ್ಬ ಅಕ್ಕಲು ಭಾರಿ ಗಟ್ಟಿಲ್ಲಿರಿಯ ಅಂತೇಳಿ ಏನೂ ಇದು ಮಾಡೋದಿಲ್ಲ. ನಾನು ಆಗೊಮ್ಮೆ ಹೇಳಿದೆ, ನಾವು ಟ್ರೈನಿಂಗಿಗೆ ಹೋದಾಗ ಅಲ್ಲಿ ನಾವೊಂದು 8 ಜನ ಬಿಲ್ಲವ ಟೀಚರ್ಸ್ ಇದ್ದೆವು. 8 ಜನ. ನಾವು ಯಾವಾಗಲೂ ಆದಿತ್ಯವಾರ ಬೆಳಿಗ್ಗೆ ಎದ್ದು ಕುದ್ರೋಳಿ ದೇವಸ್ಥಾನಕ್ಕೆ ಬರುವುದು, ಅಲ್ಲಿ ಹೋಗಿ ಒಂದು 10 ಗಂಟೆ 11 ಗಂಟೆಗೆ ಬರುವುದು, ಹಾಗೆಲ್ಲ ಇತ್ತು. ಆಗ ಬಾಕಿಯವರು ಹೇಳೋದು, ಮುಕುಲ ಪೂಜಾರಿ ಸಂಘ ಮುಲ್ಲ ಶುರುವಾಡ್ಯ ಅಂತೇಳಿ. ಆವಾಗ ನಾವು ಹೇಳಿ ಎಂಕಲ ಸಂಘ ಹೋಗ್ಬೋದು, ನಿಖಲೆಗೆ ಉಪದ್ರವ ಪರತ್ತು ಮಾರ ನಿಖಲು ಅಷ್ಟೊಂದು ಒಳ್ಳೆಯ ಆಗಿತ್ತು. ಎಲ್ಲ ಬಿಟ್ಟು ನಾವು ಆ 8 ಜನ ಒಂದು ಅಂಗಿ, ಆವಾಗೆಲ್ಲ ಭಾರಿ ಇದಲ್ಲ, ಈ 8 ಜನ ಕೂಡ ನಮ್ಮ ಅಂಗಿ ಅದು ಇದೆಲ್ಲ ಬದಲಾಯಿಸಿ ಹೀಗೆಲ್ಲ ನಾವು ಒಂದು ಅಂತಹ ಒಗ್ಗಟ್ಟನ್ನು ನಾವು ತೋರಿಸಿದ್ದೆವು. ಕುದ್ರೋಳಿ ದೇವಸ್ಥಾನದಿಂದ ಆವಾಗಲೇ ಎಲ್ಲರಿಗೂ ವಿದ್ಯಾರ್ಥಿ ವೇತನ ಕೂಡ ಪಡೆಯುವಾಗ ನಾವು 8 ಜನ ಕೂಡ ಪ್ರಯತ್ನ ಮಾಡಿದ್ದೀವಿ. ಈಗ ನಮ್ಮ ಬಿಲ್ಲವಾಸ, ನಾನು ಆಗ ಹೇಳಿದೆ, ನಮ್ಮ ಬಿಲ್ಲವ ಜನಾಂಗದಲ್ಲಿ 10 ಜನ ಅಲ್ಲಿ ಬಿಲ್ಲವಾಸ ಎಷ್ಟು ಮಿನಿಮಮ್ ಇತ್ತು, ಇಷ್ಟು ಪರ್ಸೆಂಟ್ ಅಂತ. ಆಗ ಪ್ರತಿಯೊಬ್ಬರು ಕೂಡ ಅದಕ್ಕೆ ಹೋಗ್ತಿದ್ರು. ಈಗ ಯಾರೂ ನಮ್ಮ ಅದರಲ್ಲಿ ಗಂಡು ಮಕ್ಕಳು ಯಾರೂ ಹೋಗುವುದಿಲ್ಲ. ಟೀಚರ್ಸ್ ಕೂಡ ಕೆಲವರು ಹೋಗ್ತಾರೆ, ಹೋದರೂ ಕೂಡ ಅಲ್ಲಿ ಯಾವುದು ಉದ್ಯೋಗ ಅವಕಾಶ ಅಲ್ಲಿ ಕಡಿಮೆ ಆಗಿದೆ, ಅಪಾಯಿಂಟ್ಮೆಂಟ್ ಎಲ್ಲ ಇಲ್ಲ.
ಆದರೂ ಕೂಡ ಇನ್ನು ಮುಂದಕ್ಕೆ ಆಗಬಹುದು. ಆದ್ದರಿಂದ ಎಲ್ಲರೂ ಕೂಡ ಬಾಕಿ ಒಂದು ಉದ್ಯೋಗವನ್ನು ಮಾಡುವುದಕ್ಕೆ ಈ ಶಿಕ್ಷಕ ವೃತ್ತಿಯನ್ನೂ ಕೂಡ ನಮ್ಮ ಮಕ್ಕಳಿಗೆ ಎಲ್ಲರೂ ಹೇಳ್ತಾರೆ, ನೀವು ಇಂಜಿನಿಯರ್ ಆಗಿ, ವಕೀಲರಾಗಿ, ಡಾಕ್ಟರಾಗಿ, ಮತ್ತೊಂದಾಗಿ, ಶಿಕ್ಷಕರಾಗಿ ಅಂತೇಳಿ ಹೇಳುವುದೇ ಇಲ್ಲ ಇವಾಗ. ಆದ್ದರಿಂದ ಮುಂದೆ ಆದರೂ ನಮ್ಮ ಸಮಾಜದಲ್ಲಿ ಈ ಶಿಕ್ಷಕರು ಸ್ವಲ್ಪ ಕಾಣುವಂತ ಆಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಮತ್ತು ನಮ್ಮ ನಾನು ಆಗಲೇ ಹೇಳಿದೆ, ಒಂದು ಶಿಸ್ತುಬದ್ಧವಾಗಿ ಸಾಗುವಂಥ ನಮ್ಮ ಒಂದು ಈ ಯಾವುದು ಯುವವಾಹಿನಿ ರಿಜಿಸ್ಟರ್ಡ್ ಇದರ ಶಾಖೆ ಗ್ರಾಮಚಾವಡಿ ಕೊಣಾಜೆ, ಈ ಶಾಖೆಯು ನಮ್ಮ ಹರಿಶಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಒಂದು ಸರ್ವ ಪ್ರಯತ್ನದಿಂದ ಯಶಸ್ಸನ್ನು ಕಾಣಲಿ, ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಲಿ ಅಂತೇಳಿ ಹೇಳುತ್ತಾ, ಅದಕ್ಕೆ ಪ್ರೋತ್ಸಾಹವಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರಿದ್ದಾರೆ. ಇಲ್ಲಿ ಒಂದು ಸ್ಥಾಪನೆಯಾಗಿದೆ, ಭಾಳ ಸಂತೋಷದ ವಿಷಯ. ಆದ್ದರಿಂದ ನಮ್ಮ ಈ ಯುವವಾಹಿನಿ ಕೊಣಾಜೆ ಘಟಕ ಒಂದು ಒಳ್ಳೆಯ ಸಂಸ್ಥೆಯಾಗಿ ರೂಪಿಸಲಿ, ಒಳ್ಳೆಯ ಒಂದು ಪ್ರತಿಭಾವಂತ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರಗಡಿಸಿ ನೀವೆಲ್ಲರೂ ಒಂದು ಯೋಗ್ಯ ನಾಗರಿಕರಾಗಿ ಬಾಳುವಂತಾಗಲಿ ಅಂತೇಳಿ ಹಾರೈಸ್ತಾ, ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಾಹಿನಿ ಘಟಕಡ್ ಇಪ್ಪುನ ಶಿಕ್ಷಕರಿಗೆ ಬತ್ತಿನ ಗೌರವಯುತವಾದ ಮಾನಾದಿಗೆ ಮಲ್ಪುನಂಚಿನ ಈ ಒಂಜಿ ಲೇಸಿಗೆ ಶಿಕ್ಷಕರನ್ನು ಮಾನಾದಿಗೆದ ಮನೆಗೆ ಲೆತ್ತೊಂದಿಲ್ಲ. ಸುರುಕಾದ ಶ್ರೀಮತಿ ಸುನೀತಾ ಯಾದವ ಬೆಲ್ಮಾ ಎಂಬೆರ್ನ ಧರ್ಮಪತ್ನಿ ಎಂಬೆರು ರೆಂಜಾಡಿ ಬೆಲ್ಮಾ ಅಂಗನವಾಡಿ ಕೇಂದ್ರಡ್ 30 ವರ್ಷದಿಂದ ಶಿಕ್ಷಕಿಯಾದುಲ್ಲೇರು. ಅಂಚನೆ ಮಲಾರು ಬದ್ರಿಯಾನಗರಡ್ 5 ವರ್ಷ ಶಿಕ್ಷಕಿ ಆದ ಕೆಲಸ ಮಂತನಂಚಿನ ಬಾರಿ ಮಲ್ಲ ಅನುಭವ ಉಪ್ಪುನಂಚಿನ ಶಿಕ್ಷಕಿನಿ ನಮ್ಮೊಟ್ಟಿಗೆ ಒಲ್ಲೇರು. ಮೇರೆಣಿ ನಾನು ಮಾನದಿಗೆದ ಮನೆಗೆ ಎದುಕೊಂದೊಂದಿಲ್ಲ. ಅವೇ ರೀತಿಗೆ ನನೊಂಜಿ ಶಿಕ್ಷಕಿ ಶ್ರೀಮತಿ ಸುರೇಖಾ ಹರೀಶ್ ಪೂಜಾರಿ ನಮ್ಮ ಘಟಕದ ಗುರ್ಕಾರ್ಲ ನೆಂಚಿನ ಹರೀಶ್ ಪೂಜಾರಿ ಮೇರ್ನ ಧರ್ಮಪತ್ನಿ ಆದುಲ್ಲೇರು. ಮೇರ್ನ ವೃತ್ತಿ ಜೀವನನು ಶಕ್ಲೇಶ್ಪುರ ಸರಕಾರಿ ಪ್ರೌಢಶಾಲೆ ಸಂಗಡಹಳ್ಳಿ ಮುಲ್ಪ ಪ್ರಾರಂಭ ಮಲ್ತೇರು. ಸುಮಾರು 5 ವರ್ಷ ಅಲ್ಪ ಶಿಕ್ಷಕಿಯಾದ ಕೆಲಸ ಮಂತದು. ಕಣ್ಣೂರು ಸರಕಾರಿ ಪ್ರೌಢಶಾಲೆಡ್ 1 ವರ್ಷ ಕೆಲಸ ಮಂತದು. ಐದು ಪಕ್ಕ ನ್ಯೂ ಪಡ್ಪು ಸರಕಾರಿ ಪ್ರೌಢಶಾಲೆಡ್ 14 ವರ್ಷ ಶಿಕ್ಷಕಿಯಾದ ಕೆಲಸ ಮಂತದು. ಪ್ರಸ್ತುತ ಸರಕಾರಿ ಪ್ರೌಢಶಾಲೆ ಕುಂಪಲಡ್ ಶಿಕ್ಷಕಿಯಾದ ಕೆಲಸ ಮಂತೊಂದುಲ್ಲೇರು. ಇರೇನು ಯಾನು ಮಾನಾದಿಗೆ ದಮನಿಕ್ ಮೋಕಿಡ್ ಎದ್ಕೊಂಡೊಂದುಲ್ಲೆ. ಅವೇ ರೀತಿ ಇನಿ ಮಾನಾದಿಗೆ ಪಡೆಪಿನ ನನೊಂಜಿ ಶಿಕ್ಷಕಿ ಶ್ರೀಮತಿ ಅನಿತಾ ಜಯಂತ್ ಹರೇಕಲ ಅಂಬೇರ್ನ ಧರ್ಮಪತ್ನಿ. ಅಂಬೇರು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹರೇಕಳ ಮುಲ್ಪ 5 ವರ್ಷ ಕೆಲಸ ಮಂತಿನ ಅನುಭವ ಉಂಡು. ಅವೇ ರೀತಿ ಇತ್ತೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ನ್ಯೂ ಪಡ್ಪುಡು ಪ್ರಸ್ತುತವಾದ ಶಿಕ್ಷಕಿಯಾದ ಕೆಲಸ ಮಂದಲ್ಲಿ ನಾನು ಮಾನದಿಗದ ಮನೆಗೆ ಮೋಕಿಡು ಎದ್ಕೊಂಡೊಂದುಲ್ಲೆ. ಅವೇ ರೀತಿ ಇನ್ನಿತ ಲೇಸರು ಮಾನಾದಿಗೆ ಪಡೆಪಿನ ನನೊಂಜಿ ಶಿಕ್ಷಕಿ ಶ್ರೀಮತಿ ಸೌಮ್ಯ ಮನೋಜ್ ಪಜೀರು ಅಂಬೇರ್ನ ಧರ್ಮಪತ್ನಿ. ಅಂಬೇರು 8 ವರ್ಷ ಮುಟ್ಟ ಕಪಿತಾನಿಯೋ ಹಿರಿಯ ಪ್ರಾಥಮಿಕ ಶಾಲೆಡ್ ಶಿಕ್ಷಕಿಯಾದಿತ್ತೇರು. ಅವೇ ರೀತಿ ಪ್ರಸ್ತುತ ಕಂಬಳಪದವು ಅಂಗನವಾಡಿ ಕೇಂದ್ರಡ್ ಶಿಕ್ಷಕಿಯಾದ ಕೆಲಸ ಮಂದೊಂದಲ್ಲಿ ಇರೇಣ್ಯಾನು ಮಾನಾದಿಗೆ ದಮನಿಕ್ ಎದ್ಕೊಂಡೊಂದಿಲ್ಲ. ಅವೇ ರೀತಿ ಇನ್ನಿತ ಲೇಸಡ್ ಮಾನಾದಿಗೆ ಪಡೆಪಿನಾರು ಶ್ರೀಮತಿ ದಯಾವತಿ ಬೇರು ನಮ್ಮ ಘಟಕದ ಉಮೇಶ್ ಬೊಲ್ಲೂರು ಬೇರ್ನ ಧರ್ಮಪತ್ನಿ. ಬೇರು ಪಜೀರು ಚೆನ್ನೈ ಕೋಡಿ ಅಂಗನವಾಡಿಡ್ 7 ವರ್ಷದಿಂದ ಕಾರ್ಯನಿರ್ವಹಿಸುವಂದುಲ್ಲೇರು. ಮೇರೆಣಿಯಾನು ಮಾನಾದಿಗೆದ ಮನೆಗೆ ಎದುಕೊಂದೊಂದುಲ್ಲೆ. ಅದೇ ರೀತಿ ಇನ್ನಿತ ಮಾನಾದಿಗೆ ಪಡಪುನಂಚಿನ ಪಿರೋಂಜಿ ಶಿಕ್ಷಕಿರು ಶ್ರೀಯುತ ಸಂಜಿತ್ ಅಂಚನ್ ಮೇರ್ನ ಅನುಪಸ್ಥಿತಿಡ್ ಆರ್ನ ಪಪ್ಪ ಶ್ರೀಧರ್ ಪೂಜಾರಿ ಬತ್ತದು ಮಾನಾದಿಗೆದ ಮನೆಟ್ಟು ಕೊಲ್ಲೋಡು. ಬೇರು ಸಂಜಿತ್ ಅಂಚನ್ ನಮ್ಮ ಘಟಕದ
ಒಂಜಿಗೆ ಸಕ್ರಿಯ ಸದಸ್ಯೆ ವ್ಯಕ್ತಿತ್ವ ವಿಕಸನದ ನಿರ್ದೇಶಕರೆಲ್ಲ ಆದುಲ್ಲೇರು ಮೇರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು ನೆಟ್ ಪ್ರಾಧ್ಯಾಪಕರಾದ 2 ವರ್ಷದಿಂದ ಕೆಲಸ ಮಂತೊಂದುಲ್ಲೇರು ಮೇರ್ನ ಅನುಪಸ್ಥಿತಿಡು ಆರ್ನ ಪುಪ್ಪನ್ ಎಂಕಲಿನಿ ಮಾನದಿಗೆ ಮಂತೊಂದುಲ್ಲ ಅವೇ ರೀತಿಡು ಇನ್ನಿತ ಲೇಸಡು ಮಾನದಿಗೆ ಪಡೆಪುನಾರು ಶ್ರೀ ಗುರುರಾಜ್ ಪಿ ನಾರಾಯಣ್ ಪೂಜಾರಿ ಪರಂಡೆ ಮೇರ್ನ ಸುಪುತ್ರೆ ಆಳ್ವಾಸ್ ಕಾಲೇಜು ಮೂಡಬಿದ್ರೆಡು 3 ವರ್ಷ ಶಿಕ್ಷಕರಾದ ಕೆಲಸ ಮಂತಿನ ಅನುಭವ ಆಯ್ತ ಒಟ್ಟಿಗೂ ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯಡು 5 ವರ್ಷದಿಂದ ಅತಿಥಿ ಉಪನ್ಯಾಸಕರಾದ ಕೆಲಸ ಮಂತೊಂದುಲ್ಲೇರು ಇರಿನ್ಯಾನ್ ಮಾನದಿಕದ ಮನೆಗೆ ಎದ್ಕೊನೊಂದುಲ್ಲೆ ಅವೇ ರೀತಿ ನಿತ್ತ ಲೇಸಡು ಮಾನದಿಗೆ ಪಡೆಪುನ ಪಿರೊಂಜಿ ಶಿಕ್ಷಕರು ಯುವ ಶಿಕ್ಷಕರು ರೋಹಿತ್ ಪಜೀರು ಮೇರು ಇನ್ನಿತ ದೀಪ ಪ್ರಜ್ವಲನ ಮಂತಿನ ಶ್ರೀಯುತ ಗಂಗಾಧರ್ ಪೂಜಾರಿ ಪಜೀರು ಮೇರ್ನ ಸುಪುತ್ರೆ ಮೇರು ಶಾರದಾ ವಿದ್ಯಾನಿಕೇತನ ಮಂಗಳೂರು ನೆಟ್ ಪ್ರಸ್ತುತ 5 ವರ್ಷದಿಂದ ಕೆಲಸ ಮಂತೊಂದುಲ್ಲೇರು ಅವೇ ರೀತಿ 5 ದುಂಬು ಕೇರಳ ಸಮಾಜ ಆಂಗ್ಲ ಮಾಧ್ಯಮ ಶಾಲೆಡು 2 ವರ್ಷ ಕೆಲಸ ಮಲ್ತಿನಂಚಿನ ಅನುಭವ ಮೇರೆಗೊಂಡು ಮೇರಿನ್ಯಾನ್ ಈ ಒಂಜಿ ಮಾನದಿ
ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ನಾರಾಯಣ ಪರಮಗುರುವೇ ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿಗಣ್ಯರಿಗೆ ಮನಸ ವಂದಿಸಿಕೊಂಡು ಯುವ ವಾಹಿನಿಯ ನನ್ನೆಲ್ಲ ಕುಟುಂಬದ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯಂದಿರಿಗೆ ನಮಿಸಿಕೊಂಡು, ಆತ್ಮೀಯರೇ, ಇವತ್ತು ಯುವ ವಾಹಿನಿ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜಿ ಘಟಕದ ವತಿಯಿಂದ, ನಮ್ಮ ಮನೆಯಿಂದ, ನಮ್ಮ ಕುಟುಂಬದ ಸದಸ್ಯರಿಂದ ನಮಗೆ ಗೌರವಾರ್ಪಣೆ. ಬಹಳ ಖುಷಿಯಾಗ್ತದೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವೆಷ್ಟೇ ಕೆಲಸಗಳನ್ನು ಮಾಡಿದರೂ ಸಹ ಅದನ್ನು ಗುರುತಿಸುವವರ ಸಂಖ್ಯೆ ಕಡಿಮೆ ಇರುತ್ತದೆ, ಮನೆಯಲ್ಲಾದರೂ ಸಹ. ಆದರೆ ನಮ್ಮ ಯುವವಾಹಿನಿ ಘಟಕ, ಗ್ರಾಮ ಚಾವಡಿ ಘಟಕ, ಯುವವಾಹಿನಿ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಘಟಕ ಅದಕ್ಕೊಂದು ವಿಶೇಷ ಅರ್ಥವನ್ನು ನೀಡಿದೆ. ಸೆಪ್ಟೆಂಬರ್ 5ರಂದು ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆಯನ್ನು ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮ ಚಾವಡಿ ಘಟಕದ ಶಿಕ್ಷಕ ಬಂಧುಗಳನ್ನು ಗುರುತಿಸುವಂತಹ ಒಂದು ಉತ್ತಮ ಕಾರ್ಯವನ್ನು ನಮ್ಮ ಯುವವಾಹಿನಿ ಘಟಕ, ಗ್ರಾಮ ಚಾವಡಿ ಘಟಕ ಮಾಡಿದೆ. ಅದಕ್ಕೆ ಮೊದಲನೇದಾಗಿ ನಾನು ಎಲ್ಲರಿಗೂ ಸಹ, ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಒಂದು ಗೌರವಾರ್ಪಣೆಯನ್ನು ನಾನು ವೈಯಕ್ತಿಕವಾಗಿ ನನ್ನ ಅಪ್ಪ ಅಮ್ಮನಿಗೆ ಮತ್ತು ನನಗೆ ಪ್ರಾಥಮಿಕ ಶಿಕ್ಷಣದಿಂದ ನನ್ನ ಇಡೀ ಶಿಕ್ಷಣದ ವ್ಯವಸ್ಥೆ ಏನಿದೆ ಅದರ ಹಿಂದೆ ಬೆನ್ನೆಲುಬಾಗಿ ನಿಂತ ನನ್ನೆಲ್ಲ ಗುರುಗಳಿಗೆ ಇದನ್ನು ಮನಸ ಸಮರ್ಪಿಸ್ತಾ ಇದ್ದೇನೆ. ಒಂದು ವ್ಯಕ್ತಿ ರೂಪುಗೊಳ್ಳಬೇಕು ಅಂತಂದರೆ ಅದರ ಹಿಂದೆ ಅನೇಕ ವ್ಯಕ್ತಿಗಳ ಶ್ರಮ ಇರ್ತದೆ. ಇವತ್ತಿನ ಮಕ್ಕಳಿಗೆ ಎಲ್ಲ ಅವಕಾಶಗಳುಂಟು. ನಾನು ನನ್ನ ಎಜುಕೇಷನ್ನ ಬಗ್ಗೆ ಹೇಳುವುದಾದರೆ, ಇವತ್ತಿನ ಮಕ್ಕಳಿಗೆ ಏನೆಲ್ಲ ಅವಕಾಶಗಳುಂಟು, ಖಂಡಿತವಾಗಿಯೂ ಅದು ನನಗೆ ಅಂತೂ ಸಿಗಲಿಲ್ಲ. ಇವತ್ತಿನ ನನ್ನ ಮಗನಿಗೆ ಹೇಳ್ತೇನೆ, ದಿನಕ್ಕೆ 2 ಪೆನ್ಸಿಲ್ ಬೇಕಾಗ್ತದೆ. ಏನಾಗ ಸ್ಲೇಟಲ್ಲಿ ಬರೀತಾ ಇದ್ವಿ, ಅದರ ಕಡ್ಡಿಯನ್ನು ಸಮೇತ ದಾರಿಯುದ್ದಕ್ಕೂ ಹುಡುಕಿಕೊಂಡು ಹೋಗಿ ಬರೆದಂತಹ ದಿನಗಳು ನೆನಪಿದೆ. ಅಥವಾ ಆ ಬಳಪದ ಒಂದು ಸೈಡನ್ನು ಕೆಪ್ಪೆ ತೆಗೆಯುವುದಂತ ಹೇಳ್ತೇವಲ್ಲ, ಅದು ಸೈಡ್ ತೆಗೆದು ಅದರಲ್ಲಿ ಬರೆದಂತಹ ದಿನಗಳು ಸಹ ನೆನಪಿದೆ. ನನ್ನ ಇಡೀ ಎಜುಕೇಷನ್, ಯಾರು ನಂಬ್ತಿರೋ ಇಲ್ವೋ, ನನ್ನ ಪೂರ್ತಿ ಎಜುಕೇಷನ್ ಸೀಮೆ ಎಣ್ಣೆ ದೀಪದಲ್ಲಿ ಆದಂಥದ್ದು. ಸೀಮೆ ಎಣ್ಣೆ ದೀಪದಲ್ಲಿ ನನ್ನ ಇಡೀ ಎಜುಕೇಷನನ್ನು ನಾನು ಮುಗಿಸಿದವಳು. ಆದರೆ ಇವತ್ತು ನನಗೆ ಪ್ರೌಡ್ ಫೀಲ್ ಇದೆ. ಪ್ರತಿ ಡಿಗ್ರಿ ಮುಗಿಯುವ ತನಕ ಸಹ 5 ಕಿಲೋಮೀಟರ್ ನಡ್ಕೊಂಡು ಬಂದ ದಿನಗಳು. ಆಮೇಲೆ ಮನೆಯಲ್ಲಿ ಅಷ್ಟೇ ಎಲ್ಲ ಕೆಲಸಗಳು, ಗದ್ದೆ ಕೆಲಸ, ಎಲ್ಲ ಕೆಲಸದ ಅನುಭವವೂ ನನಗಿದೆ. ಯಾರೂ ನಂಬಲಿಕ್ಕಿಲ್ಲ, ನನಗೆ ಎಲ್ಲ ಕೆಲಸದ ಅನುಭವವೂ ಇದೆ. ನಾಟಿ ಮಾಡಿಯೂ ಗೊತ್ತು, ಪೈರು ಕೊಯ್ದು ಗೊತ್ತು, ಬಡ್ದು ಗೊತ್ತು, ಎಲ್ಲ ಕೆಲಸ, ಸೆಗಣಿ ಹೊತ್ತು ಗೊತ್ತು, ಎಲ್ಲ ಕೆಲಸ ಗೊತ್ತು, ಹಾಲು ಕರೆದು ಗೊತ್ತು, ಎಲ್ಲ ಕೆಲಸ. ನಮ್ಮ ಎಜುಕೇಷನ್ನ ಜೊತೆಯಲ್ಲಿ ಆ ಕೆಲಸವನ್ನು ಮಾಡಿ ಬೆಳೆದವರು. ನನ್ನ ತಂದೆ ಹೇಳ್ತಾ ಇದ್ರು, ಇವತ್ತಿಲ್ಲ, ನಾನು ಉದ್ಯೋಗಕ್ಕೆ ಸೇರುವ 1 ವರ್ಷ ಮುಂಚಿತವಾಗಿ ಅವರು ಸಡನ್ನ ಪ್ಯಾರಲಿಸಿಸ್ ಆಗಿ ಅಟ್ಯಾಕ್ ಆಗಿ ಅವರ ಡೆತ್ ಆಯಿತು. ಆ ಕ್ಷಣ ತುಂಬ ನನಗೆ ಜಾಬ್ ಸಿಕ್ಕಿದಾಗ ಒಂದು ಕಡೆಯಲ್ಲಿ ಖುಷಿ ಆದರೆ ಒಂದು ಕಡೆಯಲ್ಲಿ ತುಂಬ ನೋವಾಗಿತ್ತು. ಅದೇ ತಿಂಗಳು 1 ವರ್ಷದ ನಂತರ ನನಗೆ ಸರ್ಕಾರಿ ಉದ್ಯೋಗ ಸಿಗಿತ್ತು. ಅವ್ರು ಹೇಳ್ತಾ ಇದ್ರು, ನೀವೇನು ಮಾಡ್ತೀರೋ ಮಾಡೋದಿಲ್ವೋ ಅದು ಅನಂತರದ ಪ್ರಶ್ನೆ, ಆದರೆ ಎಲ್ಲ ಕೆಲಸಗಳನ್ನು ಕಲಿಬೇಕು. ನಿಮಗೆ ಗೊತ್ತಿಲ್ಲ ಅಂತ ಆಗಬಾರ್ದು. ಯಾವುದೇ ಕೆಲಸ ನಿಮಗೆ ಗೊತ್ತಿಲ್ಲ ಅಂತ ಆಗ್ಬೋದು. ಅದು ನನ್ನ ತಂದೆ ನನಗೆ ಹೇಳಿಕೊಟ್ಟಂತಹ ಪಾಠ. ಇವತ್ತು ನಾನು ಧೈರ್ಯವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೇನಂತಂದರೆ ಅದಕ್ಕೆ ಮೂಲ ಶಕ್ತಿಯೇ ನನ್ನ ತಂದೆ. ನನ್ನ ತಂದೆ 5,000 ರೂಪಾಯಿ ಹಣವನ್ನು ಇಟ್ಕೊಂಡು 50,000 ಆ ಟೈಮಲ್ಲಿ 1999 2000ರಲ್ಲಿ ನಾನು ಮೈಸೂರು ಯೂನಿವರ್ಸಿಟಿಯಿಂದ BPDಗೆ ಹೋದಾಗ
ಆಗ ಅಲ್ಲಿ ಫೀಸ್ 50,000 ಇತ್ತು. ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ನಡೀತಾ ಇತ್ತು. ಆ 50,000 ರೂಪಾಯಿಗೆ ನನ್ನ ತಂದೆ 5,000 ಹಿಡ್ಕೊಂಡು ಹೊರಟಿದ್ರು. ಅದು ಅವರ ಧೈರ್ಯ. ಅಂದರೆ ಮಗಳನ್ನೊಂದು ನಾವು 9 ಜನ ಮಕ್ಕಳು. ಬಹುಶಃ ಇವತ್ತು ನನ್ನ ನಂತರದ ಪೀಳಿಗೆ ಸ್ವಲ್ಪ ಎಜುಕೇಷನನ್ನು ಪಡೆದಿದ್ದಾರೆ. ಆಗ ಅಕ್ಕಂದಿರಿಗೆಲ್ಲ ಕಷ್ಟ ಇತ್ತು, ಅರ್ಧಕ್ಕರ್ಧ ಎಜುಕೇಷನ್ ಮುಗಿಸಿದರು. ಆ 5,000 ಹಣವೇ ನನ್ನ ಮುಂದಿನ ಎಜುಕೇಷನಿಗೆ ಮೂಲ ಬಂಡವಾಳ ಆದರೂ ಆ ನಂತರಕ್ಕೆ ಅದಕ್ಕೆ ಸಪೋರ್ಟನ್ನು ನೀಡಿದವರು ನನ್ನ ಅಣ್ಣ. ಇವತ್ತು ನಾನೇ ಈ ಸ್ಥಾನದಲ್ಲಿದ್ದೇನಂತಂದರೆ ಅದೆಲ್ಲವೂ ಸಮರ್ಪಣೆ ಆಗಬೇಕಾದಂಥದ್ದು ನನ್ನ ಅಣ್ಣನಿಗೆ. ಯಾಕಂದರೆ ಅಷ್ಟು ಖರ್ಚು ವೆಚ್ಚದ ಎಜುಕೇಷನನ್ನು ಮುಂದುವರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಬೇಕಾದಂಥದ್ದು ನನ್ನ ಪ್ರಾಥಮಿಕ ಶಾಲೆಯ ಗುರುಗಳನ್ನು. ಶ್ರೀಯುತ ರವೀಂದ್ರ ಎಂ ಅಂತ, ಅವರು ಕಾಸರಗೋಡಿನ ಮಂಜೇಶ್ವರದವರು. ಇವತ್ತಿಗೂ ಸಹ ನಾನು ಶಿಕ್ಷಕರ ದಿನಾಚರಣೆ ದಿವಸ ಎದ್ದ ತಕ್ಷಣ ಕಾಲ್ ಮಾಡೋದು ಅವರಿಗೆ. ಎದ್ದ ತಕ್ಷಣ ಆ ದಿನ ನಾನು ಬಾಕಿ ದಿನ ಕಾಂಟ್ಯಾಕ್ಟಲ್ಲಿ ಇರ್ತೇನೆ, ಬಟ್ ಆ ದಿನ ಒಂದು ನನ್ನ ಸಮರ್ಪಣೆ, ಗುರು ಸಮರ್ಪಣೆಯನ್ನು ಮಾಡುವಂಥದ್ದು ಅವರಿಗೆ. ಯಾಕಂದರೆ ನನ್ನ ಪ್ರತಿ ಎಜುಕೇಷನ್ನ ಹಂತದಲ್ಲಿ, ನಿಲ್ಲುವ ಹಂತದಲ್ಲಿ ಪುಷ್ ಕೊಟ್ಟವರು. 7ನೇ ಕ್ಲಾಸ್ ಆಗಿ ನಾನು ಅಲ್ಲಿವರೆಗೆ ಅಜ್ಜಿ ಮನೆಯಲ್ಲಿದ್ದೆ. 7ನೇ ಕ್ಲಾಸ್ ಎಜುಕೇಷನ್ ಮುಗಿದ ತಕ್ಷಣ ಆಗ ಎಜುಕೇಷನಿಗೆ ಅಷ್ಟು ಸಪೋರ್ಟ್ ಇರಲಿಲ್ಲ. ಅಜ್ಜಿ ಹೇಳ್ತಾಯಿದ್ರು ಬೀಡಿ ಕಟ್ಟಲಿ ಅಂತೇಳಿ. ಆಗ ಆ ಸಂದರ್ಭದಲ್ಲಿ ಅಮ್ಮನಿಗೆ ಬೈದು, ಬಹುಶಃ ಹೇಳಿದರೆ ದೊಡ್ಡ ಹಿಸ್ಟ್ರಿ ಆದೀತು ಏನೋ ಶಾರ್ಟಾಗಿ, ಅಮ್ಮನಿಗೆ ಬೈದು, ಅಷ್ಟು ಹುಷಾರಿನ ಹುಡುಗಿಯನ್ನು ಬೀಡಿ ಕಟ್ಟಲಿಕ್ಕೆ ಹೇಳ್ತೀರಾ ಅಂಥೇಳಿ ಅಮ್ಮನಿಗೆ ಬೈದು, ಆಮೇಲೆ ನಾವು ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ತಂದೆ ಕರ್ಕೊಂಡೋಗಿ ಅಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ PUC ಆದಾಗಲೂ ಸಹ ಅಲ್ಲಿಯೂ ಸ್ಟಾಪ್ ಆಗಲಿಕ್ಕೆ ಹೋಯಿತು. ಆಮೇಲೆ ಡಿಗ್ರಿ ಆಗಿ ಸಹ ಸ್ಟಾಪ್ ಆಗುವ ಹಂತಕ್ಕೆ ಮತ್ತೆ ಪುಷ್ ಕೊಟ್ಟವರು. ಅಣ್ಣನಿಗೆ ಎಲ್ಲ ಹೇಳಿ, ಅವಳು ಏನೇ ಮದುವೆ ವಿಷಯ ಎಲ್ಲ ಮತ್ತೆ, ಆದರೆ ಅವಳು ಏನು ಕಲಿತಾಳೋ ಅದನ್ನು ಕಲಿಸುವಂಥ ಪ್ರಯತ್ನ ಮಾಡು ನೀನು ಅಂತೇಳಿ ಅಣ್ಣನಿಗೆ ಹೇಳಿ ಪ್ರತಿ ಹಂತದಲ್ಲೂ ಬೆಳೆಸಿದವರು, ಪುಷ್ ಕೊಟ್ಟವರು ನನ್ನ ಗುರುಗಳಾದಂತಹ ಶ್ರೀಯುತ ರವೀಂದ್ರ ಎಂ ಇವರು. ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದಿಷ್ಟೇ, ನಮ್ಮಲ್ಲಿ ಆಸ್ತಿ ಮಾಡ್ತೇವೆಯೋ ಅಥವಾ ಚಿನ್ನ ಮಾಡ್ತೇವೆಯೋ ಅದೆಲ್ಲವೂ ಸೆಕೆಂಡರಿ. ನಾವೆಲ್ಲ ಪೋಷಕರಿದ್ದೇವೆ. ನಾವು ಫಸ್ಟ್ ಹೇಳುವಂಥದ್ದು ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನನ್ನು ಕೊಡುವ, ಮಕ್ಕಳು ಏನು ಕಲಿತಾರೋ ಅದಕ್ಕೆ ಒಂದು ಪೂರಕವಾಗಿ, ಪ್ರೋತ್ಸಾಹಕವಾಗಿ ನಾವು ನಿಲ್ಲುವ ಎನ್ನುವಂತಹ ಮಾತನ್ನು ನಾನು ಓರ್ವ ಶಿಕ್ಷಕಿಯಾಗಿ ಹೇಳುವಂಥದ್ದು. ನಾವು ಅವತ್ತು ಏನೂ ಪಡೀಲಿಲ್ಲ ಅಂತಂದರೂ ಇವತ್ತು ನಮಗೆ ಸಂತೃಪ್ತ ಜೀವನವನ್ನು ದೇವರು ಕರುಣಿಸಿದ್ದಾರೆ. ದೊಡ್ಡ ಬಂಗ್ಲೆಯಲ್ಲಿಲ್ಲದಿದ್ದರೂ, ದೊಡ್ಡ ಕಾರಲ್ಲಿ ಓಡಾಡದಿದ್ದರೂ, ಆ ಸವಲತ್ತುಗಳನ್ನು ನಾವು ನಿರೀಕ್ಷಿಸುವುದೂ ಇಲ್ಲ. ಬಟ್ ನಮ್ಮ ಜೀವನಕ್ಕೆ ಏನು ಬೇಕು, ನನ್ನ ಜೀವನಕ್ಕೆ ಏನು ಬೇಕು ಅಂತಹ ಒಂದು ಸಂತೃಪ್ತ ಬದುಕನ್ನು ದೇವರು ನನಗೆ ಒದಗಿಸಿದ್ದಾರೆ. ಒಳ್ಳೆಯ ಗಂಡ, ಪ್ರೀತಿಯ ಮಕ್ಕಳು, ತುಂಬು ಕುಟುಂಬ ಎಲ್ಲವೂ ದೊರೆತಿದೆ. ಇವತ್ತು ಸರ್ ಹೇಳಿದ ಹಾಗೆ ಮಕ್ಕಳಿಗೆ ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ ಎನ್ನುವಂಥದ್ದು. ಕಾಲ ಬದಲಾಗ್ತಾ ಹೋಗ್ತಾ ಇದೆ. ಜನ್ರೇಷನ್ ಗ್ಯಾಪ್ ಏನು ಹೇಳ್ತೇವೆ ಅದು ಖಂಡಿತವಾಗಿಯೂ ಕಾಣ್ತಾ ಉಂಟು. ನಾನು 20 ವರ್ಷ ಸೇವಾವಧಿಯನ್ನು ಮುಗಿಸಿದರೂ ಸಹ ಈಗ 21 ವರ್ಷಕ್ಕೆ ಮೊನ್ನೆ ಫೆಬ್ರವರಿಯಿಂದ ಕಾಲಿಟ್ಟಿದ್ದೇನೆ. ಆ 20 ವರ್ಷದ ಹಿಂದೆ ಇದ್ದಂತಹ ಆ ಒಂದು ಬಾಂಡಿಂಗ್ ಏನಿದೆ, ಗುರು ಶಿಷ್ಯರ ಬಾಂಡಿಂಗ್ ಏನಿದೆ, ಈಗ ಇನ್ನೂ ಕಡಿಮೆ ಆಗ್ತದೆ. ಬಹುಶಃ ಇನ್ನು ನಾನು ರಿಟೈರ್ಡ್ ಆಗುವ ಕಾಲಕ್ಕೆ, ಇನ್ನೊಂದು 10-13 ವರ್ಷದಲ್ಲಿ ರಿಟೈರ್ಡ್ ಆಗ್ತೇನೆ, ಆ ಕಾಲಕ್ಕೆ ಬಹುಶಃ ಅದು ಇನ್ನೂ ಸಡಿಲ ಆಗ್ಬೋದು ಅಂತೇಳಿ ಏನೋ ಒಂದು ಮನಸ್ಸಿನ ಒಳಗೆ ಭಯ ಆಗ್ತಾ ಉಂಟು. ಬಹುಶಃ ಮಕ್ಕಳಿಗೆ ಮಾಧ್ಯಮದ ಪ್ರಭಾವವೋ ಅಥವಾ ಮನೆಯಲ್ಲಿ ಸಂಸ್ಕಾರದ ಕೊರತೆಯೋ ಅಥವಾ ನಾವೆಲ್ಲಾದರೂ ಅವರನ್ನು ತಿದ್ದುವಲ್ಲಿ ನಾವೆಲ್ಲಾದರೂ ಎಡವುತ್ತಿದ್ದೇವೋ, ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಬಹುಶಃ ಮಕ್ಕಳು ಒಂದು ಕೆಸರಿನ ಮುದ್ದೆಗಳು, ಅದನ್ನು ತಿದ್ದಿ ತೀಡಬೇಕಾದಂತಹ ಪರಿಸ್ಥಿತಿ ಮನೆಯಿಂದ ಪ್ರಾರಂಭ ಆಗಬೇಕು. ಮನೆಯಿಂದ ಪ್ರಾರಂಭವಾದಂಥದ್ದು ಮತ್ತೆ ಅದು ಶಾಲೆಯ ಮೆಟ್ಟಿಲಿಗೆ ಬರ್ತದೆ, ಅಲ್ಲಿ ಅದು ಸಂಸ್ಕಾರಯುತವಾಗಿ ಬೆಳೀಬೇಕು. ಇವತ್ತು ಡಿಗ್ರಿ ಪಡೆಯುವವರ ಸಂಖ್ಯೆ ಖಂಡಿತವಾಗಿಯೂ ಕಡಿಮೆ ಇಲ್ಲ. ಎಲ್ಲರೂ ಡಿಗ್ರಿ ಹೋಲ್ಡರ್ಸ್, ಒಂದಲ್ಲ ಒಂದು ವಿಷಯದಲ್ಲಿ ಎಲ್ಲರೂ ಡಿಗ್ರಿ ಹೋಲ್ಡರ್ಸ್. ಆದರೆ ಸಂಸ್ಕಾರಯುತ ನಾಗರಿಕರ ಕೊರತೆ ಅನುಭವಿಸ್ತಾ ಇದೆ ಸಮಾಜ ಅಂತೇಳಿ
ಬಹುಶಃ ನಾವೆಲ್ಲ ಕಾಣ್ತಾ ಇರುವಂತಹ ಸತ್ಯ. ಇದನ್ನು ತಿದ್ದಬೇಕಾದವರು ಮನೆಯಲ್ಲಿ ಗುರುಗಳಾದಂತಹ ನಾವು ಹೆತ್ತವರು ಮತ್ತು ಶಾಲೆಯ ಶಿಕ್ಷಕರು ಮತ್ತು ಸಮಾಜ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಎಲ್ಲವೂ ನಮ್ಮ ಮೇಲಿರಲಿ. ಬಹುಶಃ ನಮ್ಮನ್ನು ಬೆಳೆಸ್ತಾ ಇರುವಂಥದ್ದೇ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್. ಇದಕ್ಕೆ ನಾನು ತುಂಬ ಮನದಾಳದ ಧನ್ಯವಾದವನ್ನು ಹೇಳಬೇಕು. ಯಾಕಂದರೆ ಯಾವುದೇ ಕಾರ್ಯಕ್ರಮಗಳಾಗಲಿ ಬಹುಶಃ ರವೀಂದ್ರಣ್ಣ ಎಲ್ಲ ವಿಷಯಗಳನ್ನು ಅವರಿಗೆ ಬಂದಂತಹ ಸಂದೇಶಗಳನ್ನು ಚರ್ಚಿಸ್ತಾರೆ. ಹಿಂದೆ ಇದ್ದಂತಹ ಎಲ್ಲರೂ ಅದಕ್ಕೆ ಕೆಲವೊಂದು ಸಲಹೆ ಸೂಚನೆಗಳನ್ನು ತಗೊಳ್ತಾ ಇದ್ರು. ನಮ್ಮನ್ನು ಬೆಳೆಸ್ತಾ ಇರುವಂಥವರು ನಮ್ಮ ಬಂಧುಗಳು ಅಂತೇಳಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಬಹುಶಃ ಸಮಯದ ಅವಧಿ ಜಾಸ್ತಿ ಆಗಿದೆ, ದಯವಿಟ್ಟು ಕ್ಷಮೆಯನ್ನು ಯಾಚಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಎಲ್ಲ ಗೌರವಾರ್ಪಣೆಯನ್ನು ಮತ್ತೊಮ್ಮೆ ನನ್ನ ಎಲ್ಲ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ತನ್ನ ಒಡಡದ ಪಾತೆರನ ತೆರೆಪೈನಂಚಿನ ಸುಮಾರು 20 ವರ್ಷ ಸೇವಾವಧಿದ ಅನುಭವಪುನಂಚಿನ ಶ್ರೀಮತಿ ಸುರೇಖಾ ಹರೀಶ್ ಪೂಜಾರಿ ಬೇರೆಗೆ ಸೊಲ್ಮೇನ ಸಂದಾಯಿತ ಮಂತಂತದೆ ಬಲೆ ಸಮಯದ ಅವಕಾಶ ಕಮ್ಮಿ ಉಂಡು ಏರಣಲಿತ್ತಂಡ ಯಾನು ನಾಳ ಪಾತೆರ ಬೈದಿನತ್ತು ಅಣ್ಣ ಅನಿಸಿಕೆ ಪನ್ನಾಗ ನಮ್ಮನ್ನೊಂದು ಗುರುತಿಸ ನನ್ನ ಸಂಸ್ಥೆಗೆ ಕೃತಜ್ಞತೆ ಮಮ್ಮನೊಂದು ಭಾರಿ ಇಂಪಾರ್ಟೆಂಟ್ ಆಪುಂಡು. ನಮ್ಮ ಜೀವನ ಚರಿತ್ರೆ ಪನ್ನೊಂದು ಪೋಲಿ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಮ್ಮ ಪೋಲಿ ಆಂಡ ಯಾನು 2015 NET ಕ್ಲಿಯರ್ ಮಂತದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆಯ್ತೆ. ಈತ ವರ್ಷ ಅಡಿ ಎಂಕ್ ಶಿಕ್ಷಕ ಬಂದು ಗುರುತಿಸ ಸಂಸ್ಥೆ ಪಂಡ ಯೋ ಆಹಿನಿ ಅಂಚಾದ ಉಪ್ಪುನಾಗ ನಮ್ಮ ಪ್ರತಿ ಒಂಜಿ ಇತ ಮಾಸ್ಟರ್ ಪಂಡೇರು ನಮ್ಮ ಜೋಕುಲಿ ದಾದಾಪಕ್ಕೆ ಎಂಡಾಗ ಇಂಜಿನಿಯರ್ ಆಪೆ, ಡಾಕ್ಟರ್ ಆಪೆ ಅಂಡ್ ಶಿಕ್ಷಕ ಆಪೆ ಒಂದು ಏರ್ಲ ಪನ್ಪು ಜೇರಿಂದು ಅಂಡ ಎನ್ನ ಇಡೀ ಕ್ಲಾಸ್ ಇಡಿ ಆ ಡಿಗ್ರಿ ಮಂತ್ನಾಗ ಕೇನ್ನಾಗ ಪಂತಿನ ಒರಿಯೇ ವಿದ್ಯಾರ್ಥಿ ಬಂಡ ಯಾನ್ ಒರಿ ಯಾನ್ ಲೆಕ್ಚರ್ ಆವಡು ಬಂದಿತ್ತೆ ಅಂಡ ಇನಿ ಅಂಚನೆ ಯಾನ್ ಲೆಕ್ಚರ್ ಆದ ಆದುಲ್ಲೆ ಐತೊಟ್ಟಿಗೆ ಯಾನ್ PhD ಮಂತೊಂದುಲ್ಲೆ ನಿಕ್ಕಲ್ ನನ್ನ ದುಂಬುದ ಜವನಿಯರ ದಾದ ಪನ್ನೊಂದುಲ್ಲೆ ಪಂಡ. ಅಫ್ಕೋರ್ಸ್ ಇಂಜಿನಿಯರ್ ಆವಡು, ಡಾಕ್ಟರ್ ಆವಡು ಅಥವಾ ಬೇತೆ ಇಂಜನ ಬೇಲಪ್ಪಡು ಐಟು ವಿಟಮಿನ್ M ಸಂಬಳ ಜಾಸ್ತಿ ಅಂಡ ಟೀಚರ್ ವೃತ್ತಿಡು ಅಥವಾ ಲೆಕ್ಚರ್ ವೃತ್ತಿಡು ವಿಟಮಿನ್ M ಪನ್ನ ಕಮ್ಮಿ ಅಂಡ ಗೌರವ ಜಾಸ್ತಿ. ಓಲು ಪೊಂಡಲ ಮಾಸ್ಟ್ರೇ ಬಂದು ಲೆಪ್ಪೇರು ಅಂಚಿನ ಮರ್ಯಾದೆಗೆ ಮೂಲೊಂಜಿ ಒಂಜಿ ಲೆವೆಲ್ ಜಾಸ್ತಿ ಆತನು ಪನೋಲಿ ಅಂಚಾದಾದು ಪ್ರತಿಯೊರಿಗ್ಲ ಯುವನಿ ಘಟಕ ಆದುಪಡು ಪದಾಧಿಕಾರಿ ಆದುಪಡು ಪೂರೈಗ್ಲ ಯಾನು ಧನ್ಯವಾದ ಸಮರ್ಪಣೆ ಅಂತ. ಸೊಲ್ಮೆಲು ಗುರುರಾಜಣ್ಣ ಇರ್ನ PhD ಐನಾತ್ ಬೇಗ ಕಂಪ್ಲೀಟ್ ಆದ ನಮ್ಮ ಸಮಾಜದ ನನೊಂಜಿ PhD ಡಾಕ್ಟರ್ ಗುರುರಾಜ ಬಲೆಯನ್ ಬಂದು ನನಗೆ ಶುಭ ಹಾರೈಸ ಒಂದು ನಮ ಎದುರು ಆಚಿನ ಮಾತಾ ಯುವಹಿಂದ ಸದಸ್ಯರೇ ಯಾನು 30 ವರ್ಷದಿಂಚ ಅಂಗನವಾಡಿ ಕಾರ್ಯಕರ್ತೆ ಆದ ಕೆಲಸ ಮಂತಂದಲ್ಲೇ ಎನ್ನ 1ನೇ ಕ್ಲಾಸದ್ದು 7ನೇ ಕ್ಲಾಸ್ ಮುಟ್ಟಲ ಗುರು ಆದಿತ್ಯನ ನಮ್ಮ ವೇದಿಕೆ ಇತ್ತಿನಂಚಿನ ನಮ್ಮ ಗಂಗಾಧರ್ ಮಾಸ್ಟರ್ ಐಕೆ ಪಂಡೆ ಮಸ್ತ್ ಖುಷಿ ಆವೊಂದುಂಡು. ಐಕೋಸ್ಕರ ಅಂತೆ ಪಾತ್ರೆಜಿನ ಇತ್ತೆ ಅಂಡ ಎನ್ನ ಗುರುಕುಲು ಎದುರು ಪುನಗೆ ಅಡ್ಡು ಪಾತ್ರೆ ಪಂಜಿ ನಾವು ಎಂಕ್ ಮನಸ್ಸಿಗೆ ಸಮಾಧಾನ ಅಂದು ಐಕೋಸ್ಕರ ಎನ್ನ ಬಾಲ್ಯ ಜೀವನಡೆ ಮಸ್ತ್ ಎನ್ನ 7ನೇ ಕ್ಲಾಸ್ ಎನ್ನ ಒಂದು ವಿದ್ಯಾಭ್ಯಾಸ ಅರ್ಧಡು ಉಂತುನೇ ಇಟ್ಟಿತ್ತು ಆಂಡ ಮೇರೆ ಪುಷ್ ಮಲ್ತದೆ ಎನ್ನ ಅಪ್ಪ ಅಮ್ಮಗೆ ಪಂಡದ ಶಾಲೆ ಕಲ್ಪನೆ ಹುಷಾರಿಲ್ಲ ಕಲ್ಪಾಲೆ ಪಂದು ಮಸ್ತ್ ಪುಷ್ ಮಂತಿನ ಸರ್ ಅವರು ಬೊಕ್ಕ ಮುಲ್ಪ ಏನು ಮುಲ್ಪ ಬೇತೆ ಬೇತೆ ಕಾರ್ಯಕ್ರಮ ನಮ್ಮ ಮುಲ್ಪ ಸಂಗಡ ಒಂದಿಪ್ಪನಾಗೆಲ್ಲ ಬರೋಂದಿದ್ದೆ ಅಪ್ಪಾಗ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ್ಪನಾಗ ಅವಡು ಅಥವಾ ಬೇತೆ ಬೇತೆ ವಿಚಾರಂಗೆ ಮಸ್ತ್ ಒಂದು ಸಪೋರ್ಟ್ ಮಾಡ್ತೀನಿ ಅಂಚ ನಾವು ಗುರುಕುಲಾರು ಅಂಚದು ಒಂಜಿ ವೇಳೆ ಆರು ಹೆಂಗೆ ಸಪೋರ್ಟ್ ಮಲ್ಪುಜರ್ನಾಗ ನೀನು ಎದುರು ನಿಕ್ಲೆ ಎದುರು ರಡ್ಡು ಪಾತ್ರೆ ಹೆಂಗೆ ಬಹುಶಃ ಧೈರ್ಯ ಎತ್ತದಂದು ಆ ಒಂಜಿ ಧೈರ್ಯನ ಕೊರ್ನಂಚಿನ ಗುರುಕುಲ ಎನ್ನ ಎದುರುಲ್ಲ ರಂಚ ಅದು ಹೆಂಗೆ ಪಂಡೆ ದಾದಲ ಶಬ್ದಲೆ ಬರ್ದಿದ್ದು ಸರ್ ಬೆದ್ದಾಲಜ್ಜಿ ಎನ್ನ ಪದೀರೆ ಅಂಚದು ಈ ಒಂಜಿ ಇದ್ದೆ ಮೂಲ ಯುವವಾಹಿನಿ ಅಂಕ ಏಪಲ ಯಾನ್ ಈ ಹಾಲ್ಗೆ ಮದ್ಮೇಪುರ ಬರೋದಿಪ್ಪನಾಗ ಹೆಂಗೊಂದರ ಅನ್ನ ಅಪ್ಪೆಲಾಗ ಬತ್ತಿಲ್ಲ ಅಂತ ಖುಷಿ ಆವೊಂದುಂಡು ದಯಪಂಡ ದುಮ್ಮಲ ಯಾನ್ ಇಡಿ ಬರೋದಿದ್ದೆ ಬೇತೆ ಬೇತೆ ಕಾರ್ಯಕ್ರಮಕ್ಕೆ ಅನ್ನ ಮದಿಮೆ ಅದು ಹಂಚಿಪೋಯಿಂದಕ್ಕೆ ಹೆಂಗ್ಸಿ ಬರಿಯರ್ ಹೆಂಗೆ ಆವೊಂದಿಜ್ಜಿ ಬೊಕ್ಕೊಂದು ವಿಷಯದಾದ ಪಂಡ ಇತ್ತ ಯುವವಾಹಿಂದ ಸದಸ್ಯರಾದ ಮುಲ್ಪ ಬರ್ತದೇನ ಅವು ಮಸ್ತ್ ಖುಷಿ ಆವೊಂದು ದಯಪಂಡ ಇತ್ತ ಪಿರ ಯಾನ್ ನಿಕ್ಲೊಟ್ಟಿಗೆ ಒಂಜಿ ಬೆರೆಯವನ ಹಂಚಿನ ಅವಕಾಶ ಹೆಂಗೆ ತೆಗೆದು ಐಕೋಸ್ಕರ ಮಸ್ತ್ ಖುಷಿ ಆವೊಂದುಂಡು ಬೊಕ್ಕ ಈ ಒಂಜಿ ಯುವವಾಹಿನ ಮುಖಾಂತರ ಈ ಒಂಜಿ ಎಂಕ್ಲೇನು ಗುರುತಿಸಾದ ಸನ್ಮಾನ ಮನ್ಪುನಂಚಿನ ಕಾರ್ಯಕ್ರಮ ನಿಕೋದಿತ್ತರ ಅದಕ್ಕೋಸ್ಕರ ಅನಂತ ಧನ್ಯವಾದ ಸಮರ್ಪಣೆ ಮಾಡ್ತಂದು.
ಸೊಲ್ಮೆಲು ಶ್ರೀಮತಿ ಸುನೀತಾ ಟೀಚರ್. ಸುಧೀರ್ ಮುಲ್ಪ ಕುಲ್ದಿನಂಚಿನ ಗಣ್ಯರಿಗೆ ಗಣ್ಯರನ್ನು ವಂದಿಸುತ್ತಾ, ಫಸ್ಟ್ ಆಫ್ ಆಲ್ ಐ ಟೆಲ್ ಥ್ಯಾಂಕ್ ಟು ಯುವ ವಾಹಿನಿ ರಿಜಿಸ್ಟರ್ ಗ್ರಾಮಚೌಡಿ ಕೊನಜ to throughout the and introduce the teachers and selected to hear and given one of the respectable and I don't know anything. First of all, I tell thank you. Then whatever it's teacher vacancy is one of the respectable in I thought one good education change life in student, but teacher can change throughout the society. Thank you everyone. ಸೊಲ್ಮೆಲು ಅನಿತಕ್ಕ ಇರ್ನ ಅನಿಸಿಕೆಗೆ ಅವೇ ರೀತಿಗೆ ಲೇಸನ್ ಮುಂದುವರ್ಸೋದಿಲ್ಲ. ನನ್ನದೊಂದು ರಡ್ಡು ಪಾತ್ರೆ ರೆಡಿ ಇರ್ನ ಶುಭ ಹಾರೈಕೆಯನ್ನು ಪಡೋದು ಭಿನ್ನ ತೊಂದಲ್ಲ. ಸ್ಥಳ ಸಾನ್ನಿಧ್ಯದ ಬ್ರಹ್ಮಶ್ರೀ ನಾರಾಯಣ ಗುರುವರಿಯನಿಗೆ ಮನಸಾರೆ ವಂದಿಸ ಒಂದು ಯೋವಾಹಿನಿ ಗ್ರಾಮಚಾವಡಿ ಕೊಣಜ ಘಟಕದ ಶಿಕ್ಷಕರ ದಿನಾಚರಣೆದ ಈ ಒಂಜಿ ಬಯ್ಯದ ಪೊರ್ಲುದ ಕಾರ್ಯಕ್ರಮದ ಗುರುಕರ್ಮ ವಹಿಸಿನಂಚಿನ ನಮ್ಮ ಯೋವಾಹಿನಿದ ಅಧ್ಯಕ್ಷ ಆಯನ ಶ್ರೀ ಹರೀಶ್ ಪೂಜಾರ್ಲೆ ಅಂಚನೆ ಈ ಒಂಜಿ ಕಾರ್ಯಕ್ರಮನು ದೀಪ ಅರ್ಲಾದ ಉದೀಪನ ಮದ್ನಂಚಿನ ನಮ್ಮ ಹಿರಿಯರು ನಮ್ಮ ಸಂಘದ ಬೆನ್ನೆಲುಬು ಅಂಚನೆ ಮಹಾಶಯನಂಚಿನ ಶ್ರೀ ಗಂಗಾಧರ ಪೂಜಾರ್ಲೆ ಅಂಜನೆ ನಮ್ಮ ಯುವವಾಹಿನಿದ ಸಂಘಟನಾ ಕಾರ್ಯದರ್ಶಿ ಆಯನಂಚಿನ ಸುಂದರ ಸುವರ್ಣ ಮೆರೆ ಅಂಜನೆ ಮಂಗಳೂರು ಯುವವಾಹಿನಿ ಘಟಕದ ಗುರುಕಾರನಂಚಿನ ಶ್ರೀ ನಾಗೇಶ್ ಅಮೀನ್ ಮೆರೆ ಅಂಚನೆ ನಮ್ಮ ಸಮಾಜ ಸೇವಾ ನಿರ್ದೇಶಕನಂಚಿನ ಶ್ರೀಮತಿ ಬಬಿತಾ ಯಾದವ್ ಬಾಣಬೆಟ್ಟು ಮೆರೆ ಅಂಜನೆ ಈ ಒಂಜಿ ಕಾರ್ಯಕ್ರಮಡು ಉಪಸ್ಥಿತರಿದ್ದನಂಚಿನ ನಮ್ಮ ಸಂಘದ ಪೂರ ಹಿರಿಯ ಕಿರಿಯ ಪದಾಧಿಕಾರಿನಕ್ಲೆ ಅಂಚನೆ ಯುವವಾಹಿನಿದ ಮಾರ್ಗದರ್ಶಕ ಮಂಡಳಿದ ಸದಸ್ಯರೇ ಬೊಕ್ಕ ಪೂರ ಸದಸ್ಯರೇ ಅಂಚನೆ ಇನಿ ಈ ಒಂಜಿ ಶಿಕ್ಷಕರ ದಿನಾಚರಣೆಡು ಸನ್ಮಾನ ಪಣ್ಣಂಚಿನ ಎನ್ಮ ಜನ ಶಿಕ್ಷಕರೇ ನಿಕ್ಲೇಗೆ ಸುರುಕಾದ ಸೊಲ್ಮೇಲೆ ಸಂದ ಒಂದು ಹೆಚ್ಚದಾಲ ಪಾತ್ರೆ ಅಜಿತೆರೆ ಪಂಡರು ಸಮಯದ ಅಭಾವ ಬಾರಿ ಕಮ್ಮಿ ಉಂಡೊಂದು ಅಂಚಾದ ಹೆಚ್ಚ ಪಾತ್ರೆ ಅಂದರೆ ಯೋವಾಹಿನಿ ಇಂಚಿನ ಒಂಜಿ ಎಡ್ಡೆ ಕಾರ್ಯಕ್ರಮನು ನಮ್ಮ ಗ್ರಾಮಚಾವಡಿ ಮಲ್ತೊಂದುಂಡು ದಯಪಂಡ ಗ್ರಾಮಚಾವಡಿ ಸಂಘಗೆ 40 ವರ್ಷ ಆಂಡಲ ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಈ ಚಾವಡ್ ಮಲ್ದಿಜ ಅಂಡ ಯುವವಾಹಿನಿ ಉದೀಪಣ ಅದು ಯುವವಾಹಿನಿದ ಮುಖಾಂತರ ನಮ್ಮ ಈ ಒಂದು ಎಡ್ಡೆ ಬೇಲನ್ನು ಮಲ್ತೊಂದುಲ್ಲ ಐಕಾದು ಯುವವಾಹಿನಿದ ಪೂರರೆಗಳ ಎನ್ನ ವೈಯಕ್ತಿಕವಾಯಿನ ಬೊಕ್ಕ ಸಂಘದ ಪರವಾದ ಹೃತ್ಪೂರ್ವಕವಾಯಿನ ಸೊಲ್ಮೆನ ಯಾನು ಸಂದ ಒಂದುಲ್ಲ ಶಿಕ್ಷಕರು ಅತ್ತನ ಮಾಸ್ಟ್ನಕುಲು ಪಂಡಂಡ ಅವು ತಿಕ್ಕುನಂಚಿನ ಗೌರವ ಬೇತೆರೆಗಳ ತಿಕ್ಕುಜಿ ನಮ್ಮ ಗುರುರಾಜರು ಪಲ್ನೆ ಕಣೆ ನಿಕ್ಳು ಇಂಜಿನಿಯರ್ ಆದಪ್ಪು ಅತ್ತನ ಡಾಕ್ಟರ್ ಆದಪ್ಪು ಅತ್ತನೆ ಹೋಗಿ ITBT ಕಂಪನಿಯಿಂದ ನಿಕ್ಳು ಲಕ್ಷಗಟ್ಟಲೆ ಸಂಬಳ ಗೆತ್ತೊನ್ನಕ್ಲು ಆದಪ್ಪು ಆಂಡ ಅಕ್ಲನ ಏರೆಲ್ಲ ಅಕ್ಲನ ಗುರುತ ಮಲ್ಪುಜೇರು ಆಂಡ ಊರದ ಒಂಜಿ ಮಾಸ್ಟರ್ ಪಂಡ ಆರೋಗ್ಯ ತಿಕ್ಕುನಂಚಿನ ಗೌರವ ಅವು ಎರೆಗಳ ತಿಕ್ಕುಜಿ ಒಂದು ನೂದೆಕ್ಕುವುದು ಸತ್ಯ ದಯಪಂಡ ದುಂಬು ಇತ್ಯತ್ತು ದುಂಬು ಒಂಜಿ ಊರುಡು ಒಂಜಿ ಮಾಸ್ಟರ್ ಬತ್ತೇರು ಪಂಡಾಂಡ ಆರೇ ಆ ಊರದ ಮಲ್ಲಜನ ಆರೇ ಆ ಊರದ ಉವೇ ಒಂಜಿ ಪಂಚಾಯತಿಗಿನ ತೀರ್ಮಾನ ಮಲ್ಪುನಾರು ಎಂಚಿನ ಒಂಜಿ ತೊಂದರೆ ಬತ್ತಂಡ ನಮ್ಮ ಸೀದಾ ಮಾಸ್ಟರ್ಗೆ ಏನು ಗಯ ಪನ್ಪಿನಂಚಿನ ಪಾತೆರ ದುಂಬುದ ಕರಡು ಖಂಡಿತ ನೂದೆಂಗು ಇತ್ತನ ಅಂಚಿನ ಒಂಜಿ ಆ ಮಾಸ್ಟರ್ಗಳಿಗೆ ತಿಕ್ಕುನ ಗೌರವನು ನಮ್ಮ ಏಪಲ ಮದಪೆರೆ ಬಲ್ಲಿ ನಮ್ಮಲ ಅಂಚನೆ ಎಲ್ಲಿರ್ದು
ಇದೇ ಮುಟ್ಟ ಮಲ್ಲಾದು ಬರೋಡಾಂಡ ನಂಗೆ ಗುರುಕುಲ್ನ ಮಾರ್ಗದರ್ಶನ ಅತಿ ಅಗತ್ಯ ಆದುಂಡು. ಪ್ರತಿವರಿಲ ಗುರುಕುಲ್ನ ಮಾರ್ಗದರ್ಶನ ಇಜ್ಜಂದೆ ಆಯೆ ಸಮಾಜೋಡು ಬದುಕರೆ ಸಾಧ್ಯನೇ ಇಜ್ಜಿ ಅಂಚಿನ ಗುರುಕುಲ್ನ ಒಂಜಿ ದಿನೋಣ್ಣ ಮಲ್ದ ದಯಪಂಡ ಗುರುಕುಲಾದ ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಯಾದ ಎರಡನೇ ಉಪರಾಷ್ಟ್ರಪತಿಯಾದ ಈ ರಾಷ್ಟ್ರನು ಆನಂಚಿನ ಒಂಜಿ ಧೀಮಂತ ನಾಯಕಿ ಸರ್ವಪಲ್ಲಿ ರಾಧಾಕೃಷ್ಣನ್ ಬೇರ್ನ ನೆನಪಿಗೋಸ್ಕರ ನಮ್ಮ ಈ ಒಂಜಿ ಕಾರ್ಯಕ್ರಮವನ್ನು ದೇಶಾದ್ಯಂತ ಬಾರಿ ಪೊರ್ಲುಡು ಮಲ್ತೊಂದುಲ್ಲ. ಆರ್ನ ನೆನಪಿಗೋಸ್ಕರ ನಮ್ಮ ಶಿಕ್ಷಕರಿಗೆ ಗೌರವ ಕೊರೊಂದುಲ್ಲ. ಈ ಶಿಕ್ಷಕರ ಬಗ್ಗೆ ನಂಕಲ ಬಾರಿ ಅಭಿಮಾನದಾದ ಬಂಡ ನಮ್ಮ ಈ ಗ್ರಾಮ ಚಾವಡಿ ಸಂಘಲ ಉದೀಪನ ಅವಡ್ದಿತ್ತನಾಡ ಶಿಕ್ಷಕರ್ನಕಲ್ನ ಭಾರಿ ಮಲ್ಲ ಸೇವೆ ಅಂದಿಟ್ಟು ಉಂಡು ಪಣ್ಯರಯಾನು ಮುಲ್ಪ ಇಚ್ಛೆ ಪಡೆಪೆ ಸುರುಕಾದ ನಮ್ಮ ಈ ಒಂಜಿ ಕಾರ್ಯಕ್ರಮ ಉದ್ದೀಪನ ಮಲ್ತನ ಅಂಚಿನ ನಮ್ಮ ಶ್ರೀ ಗಂಗಾಧರ ಮಾಸ್ಟ್ರು ಮೇರ್ನ ಪಲಯೆ ಶ್ರೀ ಕೃಷ್ಣಪ್ಪ ಮಾಸ್ಟ್ರು ಮೇರು ಈ ಸಂಘ ಸ್ಥಾಪನೆ ಆಪಣೆಗೆ ದುಂಬೆ ಈ ಸಂಘದ ಉದ್ದೀಪನಗೆ ಬುಳುಚಲಿಗೆ ಬೆಂತಿನಾರು ಶ್ರೀ ಕೃಷ್ಣಪ್ಪ ಮಾಸ್ಟ್ರು ಐತೊಟ್ಟಿಗೆ ನಮ್ಮ ಈ ಒಂಜಿ ಸಂಘೋಡು ಮಸ್ತ್ ವರ್ಷ ಆ ಗುರುವೇರ್ಯರ್ನ ಸೇವೆನ ಮಲ್ತೊಂದು ಪೂಜೆ ಮಲ್ತೊಂದು ಇತ್ತಿನಾರು ಶ್ರೀ ಶೇಷಪ್ಪ ಮಾಸ್ಟ್ರು ಐದು ಬೊಕ್ಕ ನಮ್ಮೊಟ್ಟಿಗೆ ಉಪ್ಪುನಾರು ನಮ್ಮ ಗಂಗಾಧರ ಮಾಸ್ಟ್ರು ಮೇರ್ಲಾಂಚನೆ ಈ ಸಂಘ ಏಪ ಉದೀಪನ ಐದು ಬೊಕ್ಕ ನಿರಂತರವಾದ ಇನಿ ಮುಟ್ಟಲ ನಮ್ಮೊಟ್ಟಿಗೆ ಇತ್ತಿದ್ದು ನಂಗೆ ಬೇಕಲು ಗುರುಕುಲ್ನ ಸ್ಥಾನ ಹೊಡಿತಿದ್ದು ನಂಗೆ ಈ ಸಂಘದ ಬುಳುಚಿಲಗೆ ಅಕ್ಕಲು ನಂಗೆ ತಾಂಗ್ ಕೊರ್ನಕಲು ನಂಗೆ ಮಾರ್ಗದರ್ಶನ ಕೊರ್ನಕಲು ಅಂಚಾದು ನಮ್ಮ ಈ ಸಂಘ ಏಪಲ ಗುರುಕುಲಿನ ಸ್ಮರಣೆ ಮಲ್ಪುಂಡು ಗುರುಕುಲೆಗೆ ಏಪಲ ಅಕ್ಕಲನ ಸ್ಮರಣೆ ಮಲ್ತೊಂದು ಅಕ್ಲೆ ಗೌರವ ಕೃಪಣ ಅಂಚಿನ ಒಂಜಿ ಒಂದು ನಮ್ಮ ಸಂಘಗೊಂಡು ಅಂಚಾದು ಆ ಗುರುಕುಲ್ನ ಸೇವೆನ ಮಲ್ಪಣ ಅಂಚಿನ ನಮ್ಮ ಏಪಲ ಧನ್ಯರು ಅಂಚಾದು ನಮ್ಮ ಎಕಡೆ ಪಲ್ನಕನೆ ಇತ್ತೆ ಈ ಮಾಸ್ಟರ್ ಕೆಲಸ ಕಲ್ಪನಕ್ಕಲು ಬಾರಿ ಕಮ್ಮಿ ಆತೇರು ಅಂಚಾದ ನನ್ನ ದುಂಬುಗು ನಮ್ಮ ಜೋಕ್ಲೆ ಕಲ್ಪನಕ್ಕಲು ಏರ ಪಂಡದ ಗೊತ್ತುಜ್ಜಿ ದಯಪಂಡ ಬಾರಿ ಕಷ್ಟದ ವಿಷಯ ದಯನ ಪ್ರತಿಯೊರ್ಲೈತೆ ಪೋಪುಣಿ ನಮ್ಮ ಬೇರೆ ಪಲ್ನಕನೆ ವಿಟಮಿನ್ ಎಂಬುದ ಪಿರಾವಡೆ ಪೂರೆಲ್ಲ ವಿಟಮಿನ್ ಎಂಬುದ ಪಿರಾವಡೆ ಪೋಂಡ ನಮ್ಮ ಜೋಕ್ಲೇನು ಸಮಾಜಗೂ ಎಡ್ಡ ರೀತಿ ಅಕ್ಲೇನು ಕೊಣಪನಂಚಿನ ಜನ ಕಮ್ಮಿ ಆಪುಂಡು ಅಂಚಾದ ನನಾನ್ಲ ನಮ್ಮ ಜೋಕ್ಲೇನು ಆ ಒಂಜಿ ಲೆಕ್ಚರರ್ ಅತ್ತಂಡ ಮಾಸ್ಟರ್ ಸ್ಥಾನ ಕೊಣಪಿನಂಚಿನ ಕೆಲಸವನ್ನು ಮಲ್ಪೋಡು ಪಂಡೊಂದು ಇಂಚಿನ ಒಂಜಿ ಕಾರ್ಯಕ್ರಮ ಬಾರಿ ಪುರುಳದ ಕಾರ್ಯಕ್ರಮವನ್ನು ಮಲ್ದ ಅಂಚಾದು ಈ ಕಾರ್ಯಕ್ರಮದ ಬಗ್ಗೆ ನಾನು ಹೆಚ್ಚು ಪಾತೆರಂದೆ ಇನ್ನಿತ್ತ ನಮ್ಮ ಈ ಒಂಜಿ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹೆಂಗೆ ತೂನಾಗ 5 ಜನ ನಮ್ಮ ಅಪ್ಪೆಲ್ಲೆಗೆ ನಮ್ಮ ಸನ್ಮಾನ ಮಲ್ತ ದಯಬಂಡ ನಮ್ಮ ಪಣ್ಪುಳಕಣೆ ತಾಯೇ ಮೊದಲ ಗುರು ಪನ್ಲೆಕ್ಕ ಇಲ್ಲಲ್ಲಿ ಅಮ್ಮೆರಿತ್ತಂಡಲ್ಲ ಜೋಕ್ಲೆಗೆ ಮೊದಲ ಗುರು ಅಪ್ಪೆಗೆ ಅಂಚಾದು ಶಿಕ್ಷಕರಿಗೆ 5 ಜನ ಅಪ್ಪೆಲ್ಲೆಗೆ ನಮ್ಮ ಸನ್ಮಾನ ಮಲ್ತ ಬಹುಶಃ ನಮ್ಮ ಇಡೀ ನಾರಿ ಮನೆಗೆ ಅತನ ಪೊಂಜನಕ್ಲೆ ಪೂರ ನಮ್ಮ ಸಮಸ್ತ ನಮ್ಮ ಪೊಂಜನಕ್ಲೆ ನಮ್ಮ ಗೌರವ ಕೋರ್ಲೆಕ್ಕಾಂಡು ಅಂಚಾದು ದಯಮಲ್ತದು ನಮ್ಮ ಶಿಕ್ಷಕನಕ್ಕೆಲ್ಲ ಏನೊಂದು ಮನವಿ ನಿಖಲೆ ಸನ್ಮಾನವನ್ನು ಪಡೆಯುತ್ತಾರೆ ದಯಮಲ್ತದು ಈ ಯುವಣಿದ ಮಿತ್ತು ಸಂಘದ ಮಿತ್ತು ನಿಖಲ್ನ ಪ್ರೀತಿ ಏಪಲ ಉಪ್ಪಾಡು ಈ ಸಂಘಡು ಯುವಣಿದ ಪ್ರತಿಯೊಂದು ಕಾರ್ಯಕ್ರಮ ನಿಖಲು ಭಾಗವಹಿಸಲಿ ನಮ್ಮ ಸಂಸ್ಥೆಯನ್ನು ನಮ್ಮ ಅಭಿವೃದ್ಧಿ ಮಲ್ಪಗ ಸಂಸ್ಥೆಯ ಮುಖಾಂತರ ನಮ್ಮ ಸಮಾಜದ ಪ್ರತಿಯೊಂದು ಕೆಲಸವನ್ನು ಮಲ್ಪಗ ಆ ಮುಖಾಂತರ ನಮ್ಮ ಊರನ್ನು ಕಟ್ಟಗ ಗ್ರಾಮವನ್ನು ಕಟ್ಟಗ ದೇಶವನ್ನು ಕಟ್ಟಗ ಪಂಡೊಂದು ಈ ಸಂಸ್ಥೆಯನ್ನು ಕಟ್ಟಗ ನಿಖಲ ಸಂಪೂರ್ಣ ಸಹಾಯ ಸಹಕಾರ ಉಪ್ಪಾಡು ಈ ಬಯ್ಯದ ಪೊರ್ತುಗಾರನ ಹೆಚ್ಚಿನ ಸಂಖ್ಯೆಯ ಯುವ ಸದಸ್ಯ ಸೇರಿದಾರೆ ದಯಪಂಡ ಬಯ್ಯದ ಪೊರ್ತು ಪ್ರತಿವರಿಲ್ಲ ಕೆಲಸ ಅದು ಇಲ್ಲಡೆ ಪೊಪ್ಪಣ ತುರ್ತುಡುಪ್ಪುನಕಲು ಆಂಡ ನಿಖಲು ಪ್ರೀತಿ ದೀತೆ ಆಜಿ ಕಾಲು ಬಣ್ಣಗ ಆಜಿ ದುಂಬೆ ಹೆಚ್ಚಿನ ಸಂಖ್ಯೆ ಬರ್ತದೆ ಈ ಕಾರ್ಯಕ್ರಮ ನಿಖಲು ಸೇರಿದ್ದಾರೆ ನಿಖಲ್ನ ಉತ್ಸಾಹವು ನಮ್ಮ ಚಿರಣಾದುಲ್ಲ ಅಂಚ ನನಾಥ ನಿಖಲ್ನ ಸಂಪೂರ್ಣ ಸಹಾಯ ಸಹಕಾರ ಈ ಸಂಘದ ಮಿತ್ತು ಉಪ್ಪಾಡು ಈ ಯೋಹಣದ ಮಿತ್ತು ಉಪ್ಪಾಡು ಪಂಡೊಂದು ಪಾತ್ರೆ ಅವಕಾಶ ಕೊರನೆಕ್ಕೆ ಒಂದನೆ ಮಲ್ತೊಂದು ಎರಡು ಪಾತ್ರೆಯನ್ನು ಗುರುಚಿನ ಅರ್ಪಣೆ ಮಲ್ತೊಂದುಲ್ಲೆ ಜೈ ಹಿಂದ್ ಜೈ ಗುರು. ಕ್ಷೇತ್ರದ ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನ ವಂದನೆ ಮಲ್ತೊಂದು ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆಯ ವೇದಿಕೆಡೆತ್ತಿನ ಅಧ್ಯಕ್ಷರೇ ಅಂಜನೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಂದಿರಂಜನ ಹಿರಿಯರು ನಿವೃತ್ತ ಶಿಕ್ಷಕರಾಯನ ಗಂಗಾಧರ್ರೆ ಅಂಜನೆ ನಮ್ಮ ಸಂಘದ ಅಧ್ಯಕ್ಷರಾಯನ ರವೀಂದ್ರ ಬಂಗೇರ್ರೆ ಮಂಗಳೂರು ಘಟಕದ ಅಧ್ಯಕ್ಷರಾಯನ ನಮ್ಮ ನಾಗೇಶರೇ ಅಂಜನೆ ಬಬಿತಾ
ಮೇಡಮ್ ಅಂಚನೆ ಸೇರಿದಿನ ಮಾತ ಯೋನಿ ಬಂದುಲೆ ಇನಿ ಸನ್ಮಾನ ಏನ ಶಿಕ್ಷಕರೇ ಹಿರಿಯರೇ ರವೀಂದ್ರ ಬಂಡೇರು ಈತು ವರ್ಷ ಬಿಲ್ಲವ ಸಂಗೋಡು ಶಿಕ್ಷಕರಿಗೆ ಅಭಿನಂದನೆ ಆದಜಿ ಈ ಸಾರಿ ಪ್ರಾರಂಭ ಆಯ್ನ ಸುರುಟೆ ನಮ್ಮ ಅಧ್ಯಕ್ಷರನ್ನಿಟ್ಟು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಭಾರಿ ಎಡ್ಡೆ ಮಸ್ತ್ ಖುಷಿಯ ಒಂದುಂಡು ದೇವನ್ನ ನಮ್ಮ ಯುವ ಹೈನಿದ ಪ್ರತಿ ಒಂಜಿ ಘಟಕಲೆಡ್ಲ ಸಾಧಾರಣವಾದ ಪ್ರತಿ ಘಟಕಲೆಡ್ಲ ಶಿಕ್ಷಕರಿಗೆ ಒಂಜಿ ಅಕಲೇನ ನೆನಪು ನಂಚಿನ ಅಕಲೆಗೊಂಜಿ ಅಭಿನಂದನೆ ಕೊರ್ಪಿನ ಕಾರ್ಯಕ್ರಮ ಪ್ರತಿ ಘಟಕಲೆಡ್ಲ ಮಂತೊಂದುಲೇ ಅಂಚನೆ ನಮ್ಮ ಕೊನಜೆ ಘಟಕೊಡ್ಲ ಮಂತೇರು ನಮಕ್ ಮಸ್ತ್ ಖುಷಿಯ ಒಂದುಂಡು ನಮ್ಮ ಈ ಯುವವಾಹಿನಿ ರಿಜಿಸ್ಟರ್ಡ್ ಮೂಲು ಗ್ರಾಮ ಚಾವಡಿ ಕೊನಜೆ ಘಟಕದ ಮಾತ ಸದಸ್ಯರೇ ಇನಿ ನಮ್ಮ ಶಿಕ್ಷಕರ ಅದು ಅಕಲು ಅಭಿನಂದನೆ ತೊನ್ನೆ ಒಂಜಿ ಖುಷಿ ಅಂದ ನನಾತ್ ಶಿಕ್ಷಕರು ಮೇರೆ ಪನ್ಲಕನೆ ನನಾತ್ ಶಿಕ್ಷಕರೇ ನಮ್ಮ ಸಮಾಜದ ಅಕಲು ದುಂಬು ಬರುಡು ದಯಬಂಡ ಮಾರು ಪಂಡರು ಒಂಜಿ 2 ಲಕ್ಷ 3 ಲಕ್ಷ ಸಂಬಳ ದಿಕ್ಕನೆಲ್ಲ ಅಕ್ಲೆಗೆ ಬೇತೆ ಬೇತೆ ಕಂಪನಿ ಇತ್ತಿನ ಅಕ್ಲೆಗೆ ಆತ ಗೌರವ ಪೂಜಿ ಆನ ಶಿಕ್ಷಕರಿಗೆ ಅವು ಏತು ಇಲ್ಲ ಶಿಕ್ಷಕರವಡು ಏತು ಮಲ್ಲ ಶಿಕ್ಷಕರವಡು ಅಕ್ಲೆಗೆ ಒಂಜಿ ಲಾಸ್ಟ್ ಮುಟ್ಟಲ ಅಕ್ಲೆಗೆ ಒಂಜಿ ಮಾಸ್ಟರ್ ಪನ್ಪಿನ ಶಿಕ್ಷಕರ ಪನ್ಪಿನ ಒಂಜಿ ಗೌರವ ಲಾಸ್ಟ್ ಮುಟ್ಟಲ ಒಪ್ಪುಡು ಅವು ಮಾತೆರೆಗಳ ದೆತ್ತೊಂದೊಂಜಿನ ಅವಕಾಶ ಒಂಜಿ ಉಪ್ಪುಜಿ ಎಂಕ್ಲ್ 2 ನಿಮಿಷ ದಯಪಂಡ ಎಂಕಲ ಎಲ್ಲಿ ಉಪ್ಪುನಗದ ಒಂಜಿ ಹಳ್ಳಿ ಪ್ರದೇಶಗಳು ಎಂಕಲು ಎಜುಕೇಷನ್ ಮಲ್ದಿನಿ ಆ ಟೈಮಡು ಒಂಜಿ ನೇರ್ದು 4ನೇ ಕ್ಲಾಸ್ ಮುಟ್ಟಗು ಒಂಜೇ ಮಾಸ್ಟರ್ ಇತ್ತಿನ ಎಂಕಲ ಒಂಜಿ ಮಿಜಾರ್ಡ್ ನೀರ್ಕೆರೆ ಪನ್ಪಿನ ಒಂಜಿಗಳು ಒಂಜಿ ಕೆಲವು ದುಂಬು ಪೂರ ಅಂಚನೆ ಒಂಜೊಂಜಿ ಶಾಲೆಗೆ ಒಂಜೊಂಜಿ ಮಾಸ್ಟರ್ 4ನೇ ಕ್ಲಾಸ್ ಮುಟ್ಟ ಇತ್ತೇರಿ ಅಂಚೆ 4ನೇ ಕ್ಲಾಸ್ ಮುಟ್ಟ ಒಂಜಿ ಮಾಸ್ಟರ್ ಇತ್ತೇರಿ ಅಂಡ 6 ಬತ್ತದು ಒಂಜಿ ಕ್ಲಾಸ್ ಮಲ್ತದು ಪೋದು ಕ್ಲಾಸ್ ರೂಮ್ ಒಂದೇಟು ಆಫೀಸ್ ರೂಮ್ ಕೊಲ್ಲಿಯರಿಂದ ಬೊಕ್ಕ ಅಲ್ತಿರ್ದೆ ಗೊಬ್ಬೆ ಪಾಡೊಂದಿತ್ತೇನೆ ಅಂತಂದರೆ ಕ್ಲಾಸಿಗೆ ಬರೋದಿದ್ದಾನೆ ಆ ಟೈಮಡು ಅಂಚ ಎಂಕ್ಲಿಗೆ ಆ್ಯಕ್ಚುಲಿ ಆ ಟೈಮ್ 3ನೇ ಕ್ಲಾಸ್ ಮುಟ್ಟ ಕರೆಕ್ಟ್ ಅದು ಬರವರೆಲ್ಲ ಬರೋದು ಏರೆಲ್ಲ ಸ್ಟೂಡೆಂಟ್ಸ್ ಬಂದ ಅಂಚಿನ ಒಂಜಿ ಪರಿಸ್ಥಿತಿ ಇತ್ತು ಆ ಟೈಮಡು ಮಾತ್ರ ಎಂಕ್ಲಿಗೆ ಒಂಜಿ 3ನೇ ಕ್ಲಾಸ್ ಆಯ್ಲಕ್ಕನೆ ಒಂಜಿ ಟೀಚರ್ ಬತ್ತೇರು ಶಶಿಕಲಾ ಟೀಚರ್ ಬಂದು ದಯಪಂಡ ಎಂಕ್ಲಿಗೆ ಅವು ನೆನಪು ಬಂದು ದಯಪಂಡ ಆ ಒಂಜಿ ವೇಳೆ ಅರ್ನ ಇತ್ತಿನ ಎಂಕುಲು ಓಡಿ ಪೋತೋನದ ಅನ್ನ ಪನ್ಪಿನ ಒಂಜಿ ಸಂದರ್ಭ ಶಶಿಕಲಾ ಟೀಚರ್ ಬತ್ತೀನಿ ಇಡೀ ವಾತಾವರಣನೇ ಅಲ್ತ ಸ್ಕೂಲ್ದ ಒಂಜಿ ಚೇಂಜ್ ಆದ ದಯಪಂಡ ಒಂಜಿ ಮಾಸ್ಟ್ರಿಗೆ ಒಂಜಿ ಟೀಚರಿಗೆ ಅಥವಾ ಒಂಜಿ ಮಾಸ್ಟ್ರಿಗೆ ಒಂಜಿ ಇಡೀ ಶಾಲೆದ ಒಂಜಿ ಜೋಕಲ್ನ ಒಂಜಿ ಭವಿಷ್ಯನು ಚೇಂಜ್ ಮನ್ಪುನಂಚಿನ ಒಂಜಿ ಶಕ್ತಿ ಉಂಡು ಪನ್ಪಿನಕ್ಕೆ ಒಂಜಿ ಜಸ್ಟ್ ಒಂದು ದಯಪಂಡ ಐದು ಬೊಕ್ಕ ನಮ್ಮ ಇಡೀ ಕ್ಲಾಸ್ದ ಅತಂದ ಎನ್ನಲ ಒಂಜಿ ಜೀವನನೇ ಚೇಂಜ್ ಅನ್ಪನೊಲಿ ಆತು ಶೋ ಕೊಡು ಇಡೀ ಶಾಲೆನೂ ಚೇಂಜ್ ಮಾಡ್ತದ್ದು ಮಾತೆರ್ಲ ಎಡ್ಡೆ ಕಲ್ಪಲೆಕ್ಕ ಮಾಡ್ತದ್ದು ದುಂಬುಗು ಎಂಕಲು ಎಡ್ಡೆ ಕಲ್ಪಲೆಕ್ಕ ಉಂಡು ಒಂಜಿ 2ನೇದು ದುಂಬು ಇಂಜಿನ ಬಂಡ ಎಂಕಲ ಕೆಲಸ SLC ಪೂರ ಬಣ್ಣ ಗಣಿತಕ್ಕೂ ಪೂರ ಬಣ್ಣಗ ಒಂಜಿ ಎಂಕಲ ಮಾಸ್ಟರ್ 2 ಬೆತ್ತ ಪತ್ತೊಂಬರು ಅಂತೇರು 2 ಬೆತ್ತಲ ಫುಲ್ ಪೊಡಿಯ ಒಂದು ಆತು ಹಾಕೊಂಡುತ್ತೇರು ದುಮ್ಮದಕ್ಲೆ ಪೂರ ಗೊತ್ತು ಬೇಚಿನಕ್ಲೆ ಇತ್ತ ನಮ್ಮ ಪನ್ಲಕನೆ ಮಸ್ತ್ ಕಣ್ಣು ಬಲ್ಲದ ತೂವಾರ್ಲಜ್ಜಿ ಅಂಚಿನ ಒಂಜಿ ಪರಿಸ್ಥಿತಿ ಟೀಚರ್ನಕ್ಲೆಲ್ಲ ಬೈದಿನಿ ಟೀಚರ್ನಕ್ಲೆಲ್ಲ ಒಂತ ಐತ ವಿಷಯಗಳು ಒಂಚೂರು ಇತ್ತೆ ಒಂತ ಎಜುಕೇಷನ್ ಕಷ್ಟನೇ ಅಂಡ ದುಂಬು ಡಿಸ್ಟಿಂಕ್ಷನ್ ಬತ್ತನು ಬಂಡ ಫಸ್ಟ್ ಕ್ಲಾಸ್ ಬತ್ತನು ಬಂಡ ಮಲ್ಲ ವಿಷಯ ಇತ್ತೆ ಪೂರ 95% ಎಬವ್ ಈತ ಒಂಜಿ ಜೋಕುಲಿಗೆ ಸನ್ಮಾನ ಮಲ್ಪನಾಗಲ್ಲ 95% ಎಬವ್ ತೋದು ಸನ್ಮಾನ ಮಲ್ಪ ದುಂಬು ಪೂರ 80% 75% ಎಬವ್ ಅನ್ನಗಲ್ಲ ಸನ್ಮಾನ ಮಲ್ಪ ಅಂತ ಅಂಚಿನ ಒಂಜಿ ಜನ್ರೇಷನ್ ಗ್ಯಾಪು ಅವು ಬೈದಂಡು ಓಕೆ ಎಡ್ಡೆ ವಿಷಯನೇ ಅಂಚ ಇನಿ ಸನ್ಮಾನ ಮಲ್ತಿನ ದೆತ್ತೊಂದಂಚಿನ ಮಾತ ಶಿಕ್ಷಕರಿಗೆಲ್ಲ ಯಾನು ಎನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸ ಒಂದು ನೆಕ್ಸ್ಟ್ಗೆ ನಮ್ಮ ಯುವವಾಹಿನಿದ ಒಂಜಿ ಮಹಾಮಲ್ಲ ಕಾರ್ಯಕ್ರಮ ಯುವವಾಹಿನಿ ಕೇಂದ್ರ ಸಮಿತಿದ ಒಂಜಿ ಕಾರ್ಯಕ್ರಮ ಅವರಂಡು ಡೆನ್ನನ ಕಾರ್ಯಕ್ರಮ ಮಾತೆಲ್ಲ ಗೊತ್ತುಪು ಬೆಳ್ತಂಗಡಿ ಘಟಕದ ಕುಲು ಮಲ್ತೊಂದುಲೇರು ಬೆಳ್ತಂಗಡಿ ಪ್ಲೇಸ್ಡ್ ಐನಾತ ಅಧ್ಯಕ್ಷರು ಪುದರ್ ಕೊಡ್ತೇರು ನಿಕಲು ಐಕ್ ಒಂಜಿ ಆಯ್ನಾತ್ ಹೆಚ್ಚಿನ ಪ್ರಿಪೇರ್ ಆದು ಆಯ್ನಾತ್ ಹೆಚ್ಚಿನ ಸಂಖ್ಯೆಡು ಬರೋಡು ದಯಪಂಡ ನಿಕ್ಲಿಗೆ ಐತ ವಿಷಯ ಗೊತ್ತಾಗ್ಬಿಡು ಅವ್ನು ಸಾಂಸ್ಕೃತಿಕ ಕಾರ್ಯಕ್ರಮ
ಮುಪ್ಪತ್ತ 4 ಘಟಕಲ ಒಟ್ಟಿಗೆ ಸೇರಿದ ಅಪಿನಂಚಿನ ಒಂಜಿ ಕಾರ್ಯಕ್ರಮ ಅಂತರ್ಘಟಕ ಸಾಂಸ್ಕೃತಿಕ ಕಾರ್ಯಕ್ರಮ ಡೆನ್ನನ ಕಾರ್ಯಕ್ರಮ ಏತ್ ವಿಜೃಂಭಣೆಡ್ ಆಪುಂಡು ಅಂಚನೆ ಒಂಜಿ ರೀತಿಡ್ ಆಪುನೊಂದು ಪನ್ಪಿನ ನಿಕಲಿಗೆ ಮಾತ್ರೆಗಳ ತೆರೆನ ಆಪುಂಡು ಬರ್ಪಿನ ತಿಂಗಳು 27ನೇ ತಾರೀಕು ಆದಿತ್ಯವಾರ ನಿಕಲು ಆಯ್ನಾತ್ ಹೆಚ್ಚಿನ ಸಂಖ್ಯೆಯಲ್ಲಿ ಐಕಲ ಬರಡು ಪಂದು ಯಾನು ವಿನಂತಿ ಮಲ್ತೊಂದು ಬೊಕ್ಕೊಂಜಿ ID ಕಾರ್ಡ್ ಬೈದಿಜಿಂದ ಬಂದು ಹೆಚ್ಚಿನಕ್ಲಿಗೆ ಕೆಲವರಿಗೆ ಹೆಚ್ಚಿನಕ್ಲಿಗೆ ID ಕಾರ್ಡ್ ಬೈದಿಜಿ ID ಕಾರ್ಡ್ದ ಆಲ್ರೆಡಿ ಒಂಜಿ ಪ್ರೂಫ್ ಮಂತದ ಕಡಪುರ್ದೇರು ಅಧ್ಯಕ್ಷರಿಗೆ ಕಡಪುರ್ದೇರು ಐಟು ಒವ್ವೊಂಡಲ್ಲಿ ಒಂಚೂರು ಕರೆಕ್ಷನ್ ಇತ್ತು ನಾನು ಇಮಿಡಿಯೇಟ್ ಪಲ್ಲೆ ಎಲ್ಲಂಜಿದ ಮೀಟಿಂಗ್ ಕೇಂದ್ರ ಸಮಿತಿದ ಎಲ್ಲಂಜಿ ಬರ್ಪಿನ 5 ದಾನಿ ನೆಕ್ಸ್ಟ್ 5 ದಾನಿ ಮೀಟಿಂಗ್ ಉಂಡು ಆ ಮೀಟಿಂಗ್ ಅವಿನ ಕೊರಪಿನಂಚಿನ ವ್ಯವಸ್ಥೆಗಳು ಮಂತೊಂದಿಲ್ಲ ಅಂಚೆ ಮಾತ್ರೆಗಳ ID ಕಾರ್ಡ್ ದಿಕ್ಕುನ ಆಯ್ತದ ಅದಾಂಡಲ್ಲಿ ಒಂಚೂರು ಕರೆಕ್ಷನ್ ಇತ್ತು ನಂದ ಐತೇನೆ ಪನ್ನೊಂದು ಪನ್ನದು ಅವಕಾಶ ಕೊಡ ಮಾತ್ರೆಗಳ ವಂದನೆ ಮಲ್ತಂದು ಎನ್ನ ರಡ್ಡು ಪಾತ್ರೆ ಅಂತವೆ ಜೈ ಹಿಂದ್ ಜೈ ಯುವ. ಓಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪಾದಪತ್ತೊಂದು ಅಂಚನೆ ವೇದಿಕೆಡು ಉಪಸ್ಥಿತರಿಪ್ಪುನ ಕೊಣಜೆ ಘಟಕದ ಅಕ್ಷರೆ ಕಾರ್ಯದರ್ಶಿಲೆ ಅಂಚನೆ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯದರ್ಶಿಲೆ ಅಂಚನೆ ಸಮಾಜ ಸೇವಾ ನಿರ್ದೇಶಕರೇ ಅಂಚನೆ ಎದುರುಡುಪ್ಪುನ ಮಾತ ಹಿರಿಯರ್ನಕ್ಲೆ ಯುವವಾಣಿದ ಮಾತ ಬಂದಲೆ ಅಂಚನೆ ಇನಿ ಸನ್ಮಾನ ಸ್ವೀಕಾರ ಮಲ್ತಿನ ಮಾತಾ ಶಿಕ್ಷಕರೇ ಕೊಣಾಜೆ ಘಟಕ ಇನಿ ಒಂಜಿ ಬಾರಿ ಒಂಜಿ ಎಡ್ಡೆ ಕಾರ್ಯಕ್ರಮ ಮಲ್ತನ ಪಂಡ ಹರೀಶ್ ಅಣ್ಣನ ಗುರುಕಾರ್ ಮೇಡ್ ಶಿಕ್ಷಕರ ದಿನಾಚರಣೆ ಎಂಚ ಮಲ್ತೇರು ಪಂಡ ಶಿಕ್ಷಕರೇ ನಮ್ಮ ಉಲಾಯಡುಪ್ಪನ ಶಿಕ್ಷಕರೇ ಇನಿ ಯಾರು ವೇದಿಕೆಡು ಕುಲ್ಲದು ಗೌರವಿಸೇರಿ ಇಂದು ನಮಗೆ ಮಾತ ನಮ್ಮ ಸಮುದಾಯಕ್ಕೆ ಒಂಜಿ ಹೆಮ್ಮೆದ ವಿಷಯ ದಯಪಂಡ ನಮ್ಮ ಉಲಾಯಡು ನಮ್ಮ ಆತ ಶಿಕ್ಷಕರನಕ್ಲು ಉಲ್ಲೇರು ಪಂಪುನ ಒಂಜಿ ನಮ್ಮ ಮಾತಾರಿಗ್ಲ ಗೊತ್ತಾಪುಂಡು ಎಂಕುಲ್ಲ ಮುರಣಿ ಮಂಗಳೂರು ಘಟಕಡು ಶಿಕ್ಷಕರ ದಿನಾಚರಣೆ ಮಲ್ತ ಮುರಣಿ ಇಂಜಿನಿಯರ್ಸ್ ಡೇ ಮಲ್ತ ಐಟ್ಲ ನಮ್ಮ ಘಟಕದ ಸದಸ್ಯರನಕ್ಲೇನೆ ಗೌರವಿಸ ಇಂದು നമ്മുടെ ಏತಿ ಇಂಜಿನಿಯರ್ಸ್ ಉಲ್ಲೇರು ನೆಕ್ಸ್ಟ್ ನಮ್ಮ ಡಾಕ್ಟರ್ಸ್ ಡೇ ಎಲ್ಲ ನಮ್ಮನೆ ಸೆಲೆಬ್ರೇಷನ್ ಮನ್ಪುಲೆಕ್ಕ ಆವಡು ನಮ್ಮ ಸದಸ್ಯರೇನು ನಮ್ಮ ವೇದಿಕೆಡು ನಮ್ಮ ಗೌರವಿಸನ ಅಂಚವಡು ನಮ್ಮ ಬೇರೆ ನಮ್ಮ ಬೊಟ್ಟೋನ ಪಂಪುನ ವಿಷಯ ಆಯ್ತು ನಮ್ಮಡ ಡಾಕ್ಟರ್ಸ್ ಉಲ್ಲೇರು ಇಂಜಿನಿಯರ್ಸ್ ಉಲ್ಲೇರು ಶಿಕ್ಷಕರು ಉಲ್ಲೇರು ಸಮಾಜಡುಪ್ಪುನ ಗೌರವಾನ್ವಿತ ಮಾತಾ ಹುದ್ದೆಡ್ಲ ನಮ್ಮ ಮಕ್ಕಳು ಉಲ್ಲೇರು ಪಂಪನೇನು ನಮ್ಮ ಸಮಾಜಗ ತೋಜಾವಡಾಪುಂಡು ನಮ್ಮ ಇಂಚಿನ ವೇದಿಕೆಯಲ್ಲಿಡ ಮಾತ ನಮ್ಮ ಮಕ್ಕಳೇನು ನಮ್ಮ ಗೌರವಿಸೋಡು ಅಪಗ ದುಂಬಗ್ ನನರಿಲ್ಲ ಶಿಕ್ಷಕ ವೃತ್ತಿಯ ಡಾಕ್ಟರ್ ವೃತ್ತಿಯ ಇಂಜಿನಿಯರ್ ವೃತ್ತಿಯ ಅವೊಂದು ಕಲ್ಪರೆ ಆಗ್ಲೇ ಗಂಜಿ ಉಮೇದ ಆಪುಂಡು ಅಂಚಿನ ಒಂಜಿ ಮಲ್ಲ ಬೇಲೆ ನಮ್ಮ ಹರೀಶನ್ನೆ ನಮ್ಮ ಮಾತೃ ಘಟಕದ ಇತ್ತೇರಿ ಇತ್ತೆ ಕೊಣಜೆ ಮಂಗಳೂರು ಘಟಕದ ಸದಸ್ಯರಾದಿತ್ತೇರಿ ಇತ್ತೆ ಕೊಣಜೆ ಘಟಕ ಉದ್ಘಾಟನೆ ಆಗ್ಬೇಕು ಮುಲ್ತ ಸ್ಥಾಪಕ ಅಧ್ಯಕ್ಷರಾಗ್ತೇರಿ ಅವಲೊಂಜಿ ಬಾರಿ ಹೆಮ್ಮೆದ ವಿಚಾರ ಅವರು ಎಡ್ಡೆಡ್ಡೆ ಕೆಲಸ ಕಾರ್ಯ ಮಲ್ತೊಂದುಲ್ಲೇರಿ ಅಂಚನೆ ನನ್ನ ದುಂಬಗ್ ಹರೀಶನ್ನೆ ಇಂಜಿನಿಯರ್ಸ್ ಡೇ ಎಲ್ಲ ಬಕ್ಕೊಂಜಿ ಡಾಕ್ಟರ್ಸ್ ಡೇ ಅಂಚನೆ ಅವು ಮಾತ ಸಮಾಜಡು ಪ್ರತಿಷ್ಠಿತ ಡೇ ಉಂಡ ಅವಿನ ನಮ್ಮ ಸದಸ್ಯರೇ ನಮ್ಮ ಗೌರವಿಸು ಅಂಚನೆ ಕೆಲಸ ಮಲ್ಪಾಡು ಹರೀಶನ್ನೆ ಅಂಚನೆ ಯುವಣಿದ ಮುಲ್ತ ಕೊಣಜೆ ಘಟಕದ ಮಾತ ಸದಸ್ಯರೇನು ತೋನಾಗ ಬಾರಿ ಖುಷಿ ಆಪುಂಡು ಜಾಸ್ತಿ ಸಂಖ್ಯೆಡು ಬತ್ತು ಮುಲ್ಪ ಸೇರ್ದೇರು ಇಂಚನೆ ನಮ್ಮ ಸೇರ್ದು ಪ್ರತಿ ಸಾಪ್ತಾಹಿಕ ಸಭೆಟ್ಲ ನಮ್ಮ ಸೇರ್ದು ಒಂದೊಂದು ವಿಷಯನ ಡಿಸ್ಕಸ್ ಮಲ್ತೊಂದು ಒಂದೊಂದು ಕಾರ್ಯಕ್ರಮ ಮಲ್ತೊಂದು ಘಟಕನ ಒಂಜಿ ಉನ್ನತ ಮಟ್ಟಕ್ಕೆ ಕೊನೋಡು ನಮ್ಮ ಯುವವಾಣಿ 34 ಘಟಕ ಉಂಡು ಐಟ್ ಒಂಜಿ ಶ್ರೇಷ್ಠ ಘಟಕ ಅವಡು ಬಂದು ಯಾನೇನಿ ಆಶಿಸ್ತೊಂದಲ್ಲೇ ಹರೀಶನ್ನಾಗಿ ಹೆಂಚಿನ ಬೆಂಬಲ ಬೋಡಂದಲ್ಲ ನಮ್ಮ ಉಂಡು ಪನೊಂದು ಇನ್ನಿಕ್ಕೆ ನಮ್ಮ ಕೊಂಜಿ ಇನಿ ಕಾರ್ಯಕ್ರಮ ಎತ್ತದು ವೇದಿಕೆ ಇಡ್ಲ ಕೊಂಜಿ ಪರಡ್ಡು ಪಾತೆರ ಅವಕಾಶ ಕೊರನೆಕ್ಕೆ ಮಾತಾ ಯುವವಾಣಿ ಗ್ರಾಮ ಚಾವಡದ ಸದಸ್ಯರಿಗೆ ಅಂಚನೆ ಪದಾಧಿಕಾರಿಗಳಿಗೆ ಬೊಕ್ಕ ಮಾತಾ ಹಿರಿಯಕರನಕ್ಲಿಗೆ ಧನ್ಯವಾದ ಸಮರ್ಪಣೆ ಮಲ್ತೊಂದಲ್ಲಿ ಅವಕಾಶಕ್ಕೂ ಧನ್ಯವಾದ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಧ್ಯಕ್ಷರನ್ನ ಹಿತ ನೋಡಿ ದಾಲಜ್ಜಿ ಇನ್ನಿತ ಈ ಬಾರಿ ಪೊರ್ಲುದ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆದ ಕಾರ್ಯಕ್ರಮಡು ನಮ್ಮ ಕರೆಕ್ ಬರ್ತದ ಬಾರಿ ಪೊರ್ಲುಡು ಉದ್ಘಾಟನೆ ಮಲ್ತದ ಪಾತೆರ್ನಂಚಿನ ಎಂಕಲ್ನ ಮಾರ್ಗದರ್ಶಕರಾಯನಂಚಿನ ಗಂಗಾಧರ ಮಾಸ್ಟ್ರೆ ಅಂಚನೆ ಯುವವಾಹಿನಿ ಗ್ರಾಮಚಾವಡಿ ಘಟಕ ಸ್ಥಾಪನೆ ಆವಡುಂದ ಅಂಡ ಐಕ್ ಬಾರಿ ಮಲ್ಲ ಸೇವೆ ಮಲ್ತನಂಚಿನ ನಮ್ಮ ಮಾತೃ ಸಂಘದ ಅಧ್ಯಕ್ಷರಾಯಿನ ರವೀಂದ್ರ ಬಂಗೇರ್ರೆ ಅಂಚನೆ ಯುವವಾಹಿನಿ ಸ್ಥಾಪನೆ ಆವಡುಂದಾಂಡ ಇನ್ನ ಪಿರೌಡು ಮಸ್ತ್ ಕೆಲಸ ಮಲ್ತನಂಚಿನ ಸುಂದರ್ ಸುವರ್ಣರೆ ಅಂಚನೆ ಎನ್ನ ಮಾತೃ ಸಂಘದ ಮಂಗಳೂರು ಯುವವಾಹಿನಿ ಮಂಗಳೂರು ಘಟಕದ ಎನ್ನ ಮಾತೃ ಸಂಘದ ಅಧ್ಯಕ್ಷರೇ ಎನ್ನ
ನಾಗೇಶ್ ಅಮೀನ್ ಮುಲ್ಲಕಾಡ್ರೆ ಅಂಚನೆ ಉಪಸ್ಥಿತಿ ಪುನಂಚಿನ ನಮ್ಮ ಸಮಾಜ ಸೇವಾ ನಿರ್ದೇಶಕ ಏನಂಚಿನ ಶ್ರೀಮತಿ ಬಬಿತಾ ಬಾನ್ಬೆಟ್ರೆ ಮೂಲು ಸೇರಿದನಂಚಿನ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಮಾತಾ ಪದಾಧಿಕಾರಿನಕ್ಲೆ ಮೂಲು ಸೇರಿದನಂಚಿನ ನಮ್ಮ ಯುವವಾಹಿನಿ ಘಟಕದ ಪದಾಧಿಕಾರಿನಕ್ಲೆ ಬಂಧುಲೆ ಮಾಧ್ಯಮ ಮಿತ್ರರೇ ಇನಿ ಇತ್ತ ಎಂಬೇರು ಪಂಡೇರು ನಮ್ಮ ನಾಗೇಶನ್ನಿ ಇಂಜಿನಿಯರ್ಸ್ ಡೇ ಮಲ್ಪೋಡು ಬೊಕ್ಕ ಡಾಕ್ಟರ್ಸ್ ಡೇ ಮಲ್ಪೋಡು ಖಂಡಿತವಾದಲು ಅಂದು ಮುರಾನ್ ಇಂಜಿನಿಯರ್ಸ್ ಡೇ ದಾನಿ ಅನ್ನು ಕಾಂಡೆ ನಮ್ಮ ಮಿಸ್ಸಸ್ಡ ಪಂಡೆ ನಂಗೆ ಒರಿ ಇಂಜಿನಿಯರ್ ಇತ್ತೇರು ಐನು ಇಂಚಿನಾಲ್ ಒಂಜಿ ಕಾರ್ಯಕ್ರಮ ಮಲ್ಪೋಡಿತ್ತಂದು ಅವನು ಖಂಡಿತವಾದಲೆ ಅವನು ಮಲ್ತದ್ವೆ ಇಂಚಿನ ಒಂಡ ಎಂಕ್ಲೆಗೆ ಒಂಜಿ ರಡ್ಡು ವಾರಡು ಪುರ್ಸೊದ್ದ ಅಂತ ಒಂಜಿ ಬಾಕಿ ಅಂದು ದುಂಬದ ದಿನಟ್ಟು ಖಂಡಿತವಾದಲ ನಮ್ಮ ಸಮಾಜೋಡು ಏರ್ ಮಾತ ಉಲ್ಲೇರು ಇಂಜಿನಿಯರ್ಸ್ ಅಕ್ಲೇನೊಂದೇ ಸ್ಟೇಜ್ ಇಂಚನೆ ಕುಲ್ಲಾದ ಅಕ್ಲೇನು ಒಂಜಿ ಅಭಿನಂದನೆ ಖಂಡಿತವಾದಲ ಯುವ ವಾಹಿನಿ ಮಲ್ಪುಣೊಂದು ಪಂಡೊಂದು ಆಯ್ತ ಒಟ್ಟಿಗೂ ಡಾಕ್ಟರ್ಸ್ ಡೇ ಎನ್ನೊಂದು ಯೋಚನೆ ಉಂಡು ಡಾಕ್ಟರ್ಸ್ ಡೇಗೆ ಅವು ಎಂಚಿನಾಲ್ ಒಂಜಿ ಕಾರ್ಯಕ್ರಮ ಮಲ್ಪುಗ ಆಂಡ ನೆಕ್ಸ್ಟ್ ಮಕ್ಕಳ ದಿನಾಚರಣೆಗೆ ಡಾಕ್ಟ್ರ್ ಕಲ್ಪನಾಕ್ಲು ಇಂಜಿನಿಯರ್ ಕಲ್ಪನಾಕ್ಲು ಏರ್ ಮೆರಿಟ್ ಸೀಟ್ ಗೆತ್ತೊಂದೇರು ಅಕ್ಲೇನೊಂದು ಸ್ಟೇಜ್ ಕುಲ್ಲಾದ ಅಕ್ಲೇನು ಅತಿಥಿ ಮಲ್ಪದ್ದು ಒಂಜಿ ಕಾರ್ಯಕ್ರಮ ಮಲ್ಪೊಡು ಎನ್ನೋ ಒಂಜಿ ಅನಿಸಿಕೆ ಉಂಡು ಅವೇನು ನೆಕ್ಸ್ಟ್ ದಿನೊಟ್ಟೆಂಕುಲು ಮೀಟಿಂಗ್ ದೀದ್ ಖಂಡಿತವಾದಲ ಆ ಕಾರ್ಯಕ್ರಮಲ ಮಲ್ಪ ಅಂದು ಪಂಡೊಂದು ಇನಿ ಎಂಕ್ಲ ಅಂಚನೆ ಮಸ್ತ್ ಖುಷಿಯಾನ ಎಂಚಿನ ಪಂಡ ಫಸ್ಟ್ಗೆ ಯೋಚನೆ ಮಲ್ತನ ನಮ್ಮ ಘಟಕೋಡು ಇತ್ತಿನ ಸದಸ್ಯರನಕ್ಲೇನು ನಮ್ಮ ಫಸ್ಟ್ ಗುರ್ತಿಸೋಡು ಅವೇನು ಆ ಬೇಲೇನು ಖಂಡಿತವಾದ ನಿಖಿಲ್ನ ಮಾತೇನ ಸಹಕಾರಡು ಇನಿ 10 ಜನ ಶಿಕ್ಷಕಿಯರು ನಮ್ಮ ಇಟ್ಟು ಯುವವಾಹಿನಿಡು 10 ಜನ ಶಿಕ್ಷಕಿಯರು ಉಲ್ಲೇರ್ದು ಮಂಡ ಅವು ನಿಜವಾದ ನಂಗೆ ಹೆಮ್ಮೆ ಅಕ್ಲೇನು ಕುಲ್ಲ ಅದು ಗೌರವಿಸದ ಅಕ್ಲೇಗಳ ಅಭಿನಂದನೆ ಪಂಡೊಂದು ಒರಿ ಶಿಕ್ಷಕಿ ಮಾತ್ರ ಇನಿ ಬತ್ತಿಜೇರು ಪನ್ನೆಟ್ಟು ಪುರುಷೋತ್ತಮ್ ಸರ್ ಆರು ಇನಿ ಮೂಡಬಿದ್ರೆಡು ಶಾಲೆದ ಮ್ಯಾಚ್ ಇತ್ತಿನದಾರ ಅವ್ರು ಬತ್ತಿಜೇರು ನಲ್ನಾರು ಬರೋಂದುಲ್ಲೇರತ್ತೆ ಹಿಂಗೆ ಫೋನ್ ಮಲ್ತಿರುತ್ತೆ ಆರ್ಲ ಒಂಜಿ ಶಿಕ್ಷಕಿ ಅರೆಲ್ನ ಈ ಪೊರ್ತುಡು ನೆನವರಿಕೆ ಮಲ್ತೊಂದು ಅಂಚನೆ ಇತ್ತೆ ಯಾನು ಯುವವಾಹಿನಿದ ಮಾತ್ರ ಪಾತ್ರ ನನ್ನ ಭಾಷಣದ ಆಲಜ್ಜಿ ನೆನ್ನ ಕಾರ್ಯಕ್ರಮದ ಬಗ್ಗೆ ಪಂಡೇರು ಬರ್ಪಿ ತಿಂಗಳು 27 ತಾರೀಕಿಗೆ ಈ ಕಾರ್ಯಕ್ರಮ ಆಯರುಂಡು ದಯದೀದು ಇನಿ ಮಾತ ಹೆಚ್ಚಿನ ಸಂಖ್ಯೆದ ಸದಸ್ಯರನ್ನಾಗಲಿ ಇನಿ ಬೈದೇರು ಅತಿಥಿ ನಕಲ್ಡ ಒಂಜಿ ಹೆಂಚಿನ ಬಂಡ ಅಂದು ಬರೇ ಸದಸ್ಯರಿಗೆ ಮಾತ್ರ ನಮ್ಮ ಕಾರ್ಯಕ್ರಮ ಅಲ್ತನ ಬೇತೆ ಬೀದಕ್ಲಿ ಏರೇನಲ್ಲ ಇತ್ತೀಜ ಅಂಚ ಇಂಚನೆ ಬತ್ತದು ನೆಕ್ಸ್ಟ್ ವೀಕ್ರದ್ದು ನೆಕ್ಸ್ಟ್ದ ವಾರದಕ್ಕ ನಮ್ಮ ಆ ಡೆನ್ನನ ಕಾರ್ಯಕ್ರಮಗಳ ನಮ್ಮ ಮಾತ ಭಾಗವಹಿಸೋದು ಅವೆಲ್ಲ ಬಾರಿ ಪೊರ್ಲುಡು ಅವೆಲ್ಲ ಕಾರ್ಯಕ್ರಮವನ್ನು ಬಾರಿ ಪೊರ್ಲುಡು ಮಲ್ತು ಕೊಡೋದು ಕೇನೊಂದು ಅಂಚನೆ ನಮಕ್ ಭಾರಿ ಮಲ್ಲ ಒಂಜಿ ಕಾರ್ಯಕ್ರಮಗೂ ನಮ್ಮ ಮಾತೃ ಸಂಘ ಗ್ರಾಮ ಚೌಡಿ ನಾರಾಯಣಗುರು ಸೇವಾ ಸಂಘ ಜೈದಿಂದು ಡಿಸೆಂಬರ್ ಇತ್ತನೇ ಪೂರ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಮುಗಿದು ಡಿಸೆಂಬರ್ 23, 24, 25 ಈ ಮೂಜಿ ದಿನೊಟ್ಟು ಭಾರಿ ಮಲ್ಲ ನಮ್ಮ ಗುರುದೇವರನ್ನ ಕಂಚಿದ ಮೂರ್ತಿ ಮುಲ್ಪ ಪ್ರತಿಷ್ಠೆ ಆಯರುಂಡು ಐಕ್ಲ ನಮ್ಮ ಮಾತೆಲ್ಲ ಮಾತ ಸಹಕಾರದ ತಂದು ಅವೆಲ್ಲ ಆ ಕಾರ್ಯಕ್ರಮದ ದಿನತ್ತಲ್ಲ ನಮ್ಮ ಯುವವಾಹಿನಿದ ಮಾತ ಬಂದುಲ್ಲ ಮೂಲ ಬತ್ತದು ಅವೆಲ್ಲ ಭಾರಿ ಪೊರ್ಲು ಮಲ್ತು ಕೊರಡೊಂದು ಪಂಡೊಂದು ಐತ ಒಟ್ಟಿಗೂ ಎಲ್ಲಂಜಿ 21 ತಾರೀಕಿಗೆ ಗುರುದೇವರನ ಸಮಾಧಿ ದಿನಾಚರಣೆ ಉಂಡು ಆನಿದ ದಿನೊಟ್ಟು ಗುರುದೇವರಿಗೆ ಮಾತೆರ್ಲ ಒಂಜಿ ದೀಪ ಬೊತ್ತಾದು ಅರೇನೊಂಜಿ ಸ್ಮರಣೆ ಮಲ್ತೊಂದು ಐತ ಒಟ್ಟಿಗೂ ನಮಕ್ಕಿನಿ ನಮ್ಮ ಕಾರ್ಯಕ್ರಮವನ್ನು ಇನಿ ಬಾರಿ ಪೊರ್ಲುಡು ಮಲ್ತುಕೊರ್ನಂಚಿನ ನಮ್ಮ ಪೂರ್ಣಿಮಾ ಇನಿ ಫಸ್ಟ್ MC ಮಲ್ಪುಂಡ ಅಂತ ತೋಜುಡೆಂಕ್ ಆನ ನಮ್ಮ ಒಂಜಿ ಯೋಜನೆ ಯುವವಾಹಿನಿಡು ಪೊಸತ್ತು ಜನಕ್ಕೂ ಎದುರು ಬರಡು ಅನ್ಪುಣವು ಅರೆಗ್ಲ ಬಾರಿ ಪೊರ್ಲು ಯಾನು ಎಕರ್ದುಕ್ಕ ಯೋಚನೆ ಮಲ್ತೋಯ್ತೆ ಶೋಕುಡೆ MC ಮಲ್ತಾರು ಅಂಚನೆ ಅರೆಗೆ ನಮ್ಮ ಎದುರು ಬತ್ತೊಂಜಿ ನಮ್ಮ ಅಧ್ಯಕ್ಷರ ಪೂದೆತ್ತು ನೋಡು ಬಣ್ಣದ ಕೇನೊಂದುಲ್ಲೆ ಆರು ಬಾರಿ ಶೋಕುಡೆ ಮಲ್ತೇರು ಅಂಚನೆ ಐತ ಒಟ್ಟಿಗೂ ಇನಿತ ಈ ರವೀಂದ್ರ ಬಂಗೇರು ಅರೆಗೊಂಜಿ ಪೂಗೂರ್ದು ಅಭಿನಂದಿಸೋಡು ಇನಿತ ಈ ಕಾರ್ಯಕ್ರಮ ಈತ ಪೊರ್ಲು ಆವಡುಂದಂಡ ಐಟ್ಲ ವಿಶೇಷವಾದ ಈ ಶಾಲದ ವ್ಯವಸ್ಥೆಯನ್ನು ಮಲ್ತದ್ದು ನಂಗೆ ಪೊರ್ಲು ಮಲ್ತು ಕೊರ್ನಂಚಿನ ಶ್ರೀಮತಿ ಬಬಿತಾ ಬಾನಬೆಟ್ಟು ಬೇರೆಗೆ ಅಭಿನಂದನೆ ಸಲ್ಲಿಸೋದು ಬೇರೆಗೆ ಗಂಗಾಧರ ಮಾಸ್ಟರ್ ಒಂಜಿ ಶಾಲ್ ಪಡೆದು ಅರೇನ ಅಭಿನಂದನೆ ಮಲ್ಪೊಡು ಕೇನೊಂದುಲ್ಲೆ ಅಂಚನೆ ಕಾರ್ಯಕ್ರಮಗೂ ಮೆಮೆಂಟೋದ ವ್ಯವಸ್ಥೆದ ಅಜಿತ್ ಪೂಜಾರಿ ನಮ್ಮ ಯುವವಾಹಿನಿದ ಕಾರ್ಯದರ್ಶಿ ಬೇರೆ ಇನ್ನಿತ ಮೆಮೆಂಟೋದ ವ್ಯವಸ್ಥೆ ಮಲ್ತು ಕೊಡ್ತೀರು
ಶಾಲ್ ಪಾಡ್ದು ಒಂಜಿ ಗೌರವಾರ್ಪಣೆ ಮಲ್ಪೊಡು ಮುರಳೀಧರ ಕೊನಾಜಿ ಎಂಬೇರ್ ಮಲ್ದೇರು ಅರೆಗ್ಲ ಈ ಪೊರ್ತುಡು ಅಭಿನಂದನೆ ಸಲ್ಲಿಸ ಒಂದು ನನ್ನ ದುಂಬುಗ್ಲ ಇಂಚನೆ ಆಪುನಂಚಿನ ಮಾತ ಕೆಲಸಗಳ ಮಾತೆಲ್ಲ ಕೈ ಜೋಡಿಸೋದು ಇತ್ತೆ ಸನ್ಮಾನ ನಂದು ಸನ್ಮಾನ ನಿಜವಾದಲ್ಲ ಎಲ್ಲೇ ಮಟ್ಟದ ಅಭಿನಂದನೆ ಏರ್ಲೈನ್ ನಿಖಿಲ್ ಮಲ್ಲ ಸನ್ಮಾನಂದೆ ಎನ್ನಿಲೆ ಇತ್ತೆ ಗುರುರಾಜರು ಒಂಜಿ ಪಾತೆರ ಪಂಡೇರು ಶಿಕ್ಷಕ ವೃತ್ತಿಡು ಒಂದು ಫಸ್ಟ್ ಅಭಿನಂದನೆ ದೆತ್ತೊನ್ನಂದು ನನ ನಿಖಲ್ನ ಜೀವನುಡು ಮಲ್ಲ ಮಲ್ಲ ಸ್ಟೇಜಿಡು ಮಲ್ಲ ಮಲ್ಲ ಅಭಿನಂದನೆ ಇರು ನೆಕ್ಸ್ಟ್ ಡಾಕ್ಟ್ರೇಟ್ ಪದವಿ ದೆತ್ತೊಂಡ್ರುಂಡು ಖಂಡಿತವಾದಲ ಯುವವಾಹಿನಿ ಕೇಂದ್ರ ಸಮಿತಿ ಡಾಕ್ಟ್ರೇಟ್ ಆಯ್ನಕ್ಲಿಗೆ ಮಲ್ಲ ಸ್ಟೇಜ್ಡ್ ಗೌರವಾರ್ಪಣೆ ಮಲ್ಪುಂಡು ಖಂಡಿತವಾದಲು ಇರ್ನ PhD ಆಯ್ನಾತ್ ಬೇಗ ಆವಡಂದು ಆಶಿಷ ಒಂದು ಶಿಕ್ಷಕರ ದಿನಾಚರಣೆದ ಪ್ರಯುಕ್ತ ಇನಿ ದೆತ್ತೊಂಡಂಚಿನ ಅಭಿನಂದನೆಯನ್ನು ನಿಖಲ್ ಬಾರಿ ಪೊರ್ಲುಡು ಸ್ವೀಕಾರ ಮಲ್ತಾರಂದು ಯಾನು ಎಣ್ಣೆ ಒಂದು ಈ ಪೊರ್ತುಡು ಮಾತೆರ್ಲ ಬರ್ತದು ಶಾಂತ ರೀತಿಡು ಯಾನ್ ನೆನೆತೊಂದು ಇತ್ತ ಎನ್ಮ ಗಂಟೆ ಅನಗ ಸಭಾ ಕಾರ್ಯಕ್ರಮ ಮುಗಿಪೋಡು ಬಂದದು ಕರೆಕ್ಟ್ ಎನ್ಮ ಗಂಟೆ ಖಂಡಿತವಾದಲ್ಲ ಮುಗಿಪುವ ಎರೆಗಾನ್ಲ ಪೋಯರ ವ್ಯವಸ್ಥೆ ದೃಷ್ಟಿಡೆ ಫೋನ್ ಮಲ್ತದ ಕೆಲವರು ಪಂತೇರು ಎಂಕ್ಲೆಗೆ ಪೋಯರ ಕೆಲವದಿಕ್ಕೆ ಭಂಗ ಹಾಪುಂದು ಖಂಡಿತವಾದಲ್ಲ ಮಂಗಳೂರು ಘಟಕದ ಅಧ್ಯಕ್ಷರೇ ನಮ್ಮ ಒಂದು ರೂರಲ್ ಏರಿಯಾ ಮುಲ್ತುರ್ದು ಕೆಲವು ಕೋಡಿಗೆ ಒಂಜೊಂಜಿ ಕೋಡಿಗೆ ಬಸ್ಸುಲ ಹಚ್ಚಿ ಬಾರಿ ಭಂಗ ಹಾಪುಂಡು ಅಂಚ ಆ ಪೊರ್ತುಡ್ಲ ಆತು ಬಾರಿ ಬಂಗೋಡಿಕಲ್ ಬತ್ತನ್ಲ ದಾಲ ಒಂಜಿ ಮಲ್ಪಂದೆ ನಿಖಲ್ ನೆಕ್ಸ್ಟ್ಗಳ ಪ್ರತಿ ಗುರುವಾರದನಿ ನಮ್ಮ ಮೂಲು ಮೀಟಿಂಗ್ ಮಲ್ಪುವ ಪುರ್ಸೋತಿತ್ತಿನಾಕಲು ದಯದಿದ್ದು ಈ ಮೀಟಿಂಗ್ ಮಾತ ಭಾಗವಹಿಸೋದು ನಮ್ಮ ಯುವವಾಹಿನಿನ ನನರಾತ್ ಎತ್ತರ ಕುನಾರ ನಿಖಲ ಮಾತೆರ್ನಲ್ಲ ಸಹಕಾರಕ್ಕೆ ಏನೊಂದು ಅವಕಾಶ ಅದು ಹೊಂದಿಸೋದು ಎನ್ನರಡ್ಡು ಪಾತ್ರ ಮುಕ್ತವೆ. ಜೈ ಗುರುದೇವ್. ಗುರುಭ್ಯೋ ನಮಃ. ಯುವವಾಹಿನಿ ರಿಜಿಸ್ಟರ್ ಗ್ರಾಮಚ ಕುರಿಕಾರೆ ಆಯ್ನ ಹರೀಶ್ ಪೂಜಾರಿ ಮೇರೆಗೆ ನಮ್ಮ ಯುವವಾಹಿನಿ ಗ್ರಾಮಚವಡಿ ಘಟಕ ಬೊಕ್ಕ ನಮ್ಮ ಮಾತು ಸಂಘ ಹಾಯಿನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮಚವಡಿ ಬೊಕ್ಕ ಸೇರ್ದಿನ ಮಾತಾ ಯುವ ವಾಹಿನಿ ಸದಸ್ಯರ ಪರವಾದ ಸೋಲೈತ ಸೊಲ್ಮೇನ ಸಂದವನ್ನುಳ್ಳ ದೀಪ ಪ್ರಜ್ವಲನೆ ಮಲ್ತದ ಕಾರ್ಯಕ್ರಮಕ್ಕೆ ಉದಿಪಣದ ಚಾಲನೆ ಕೊನ್ನ ನಿವೃತ್ತ ಶಿಕ್ಷಕೆ ಬೊಕ್ಕ ನಮ್ಮ ಮಾತೃ ಸಂಘದ ಮಾಜಿ ಗುರಿಕಾರಿ ಹಾಯಿನ ಗಂಗಾಧರ ಪೂಜಾರಿ ಸುದರ್ಶನ ಮೇರೆಗೆ ಸೋಲೈತ ಸೊಲ್ಮೇನ ಸಂದವನ್ನುಳ್ಳ ನಮ್ಮ ಮಾತೃ ಸಂಘ ಆಯ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ರಿಜಿಸ್ಟರ್ ಗ್ರಾಮ ಚವಡಿ ನೇತ ಗುರಿಕಾರಿ ಆಯ್ನ ರವೀಂದ್ರ ಬಂಗೇರ ಕೊಣಾಜೆ ಮೇರೆಗೆ ನಮ್ಮ ಯುವವಾಹಿನಿ ಘಟಕ ಬೊಕ್ಕ ಮಾತೃ ಸಂಘ ಆಯ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಬೊಕ್ಕ ಸೇದಿನ ಮಾತಾ ಯುವವಾಹಿನ ಸದಸ್ಯರ ಪರವಾದ ಸೋಲೈತ ಸನ್ಮಾನ ಸಂದವನ್ನುಳ್ಳ ನಮ್ಮ ಮಾತೃ ಸಂಘ ಆಯ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚವಡಿ ನೇತ ಪ್ರಧಾನ ಕಾರ್ಯದರ್ಶಿ ಆಯ್ನ ಸುಭಾಷ್ ತರ್ಮನಗರ ಮೇರೆಗ್ಲ ಸೋಲೈತ ಸನ್ಮಾನ ಸಂದವನ್ನುಳ್ಳ ಯುವವಾಹಿನಿದ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಆಯ್ನ ಶ್ರೀ ಸುಂದರ ಸುವರ್ಣ ಮೇರೆಗ್ ನಮ್ಮೊಟ್ಟಿಗೊಳ್ಳಿರು ಅರೆಗಳ ನಮ್ಮ ಯುವವಾಹಿನಿ ಬೊಕ್ಕ ನಮ್ಮ ಮಾತೃ ಸಂಘ ಆಯ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಮಕ್ಕ ಸೇದಿನ ಮಾತಾ ಸಂಘ ಸದಸ್ಯರ ಬಲವಾದ ಸೋಲೈತ ಸನ್ಮಾನ ಸಂದವನ್ನುಳ್ಳ ನಮ್ಮ ಯುವವಾಹಿನಿ ಸಂಘ ಘಟಕದ ಸಮಾಜ ಸೇವಾ ನಿರ್ದೇಶಕರ ಆಯ್ನ ಶ್ರೀಮತಿ ಬಬಿತಾ ಯಾದವ್ ಬಾಣಬೆಟ್ಟು ಮೇರೆಗೆಲ ಸೋಲೈತ ಸನ್ಮಾನ ಸಂದವನ್ನುಳ್ಳ ಬೊಕ್ಕ ನಮ್ಮ ವೇದಿಕೆಡು ಸನ್ಮಾನ ಪಡೆಯಿನ ಮಾತಾ ಶಿಕ್ಷಕ ಬೊಕ್ಕ ಶಿಕ್ಷಕರಿಗೆ ನಮ್ಮ ಯುವವಾಹಿನಿ ಸಂಘ ಬೊಕ್ಕ ಮಾತೃ ಸಂಘದ ಬಲವಾದ ಸೋಲೈತ ಸನ್ಮಾನ ಸಂದವನ್ನುಳ್ಳ ಅಂಜನೆ ನಮ್ಮ ಅಧ್ಯಕ್ಷರಾಯಿನ ಮಂಗಳೂರು ಘಟಕದ ಅಧ್ಯಕ್ಷರಾಯಿನ ನಾಗೇಶ್ ಶಾಮೀನ್ ಮುಲ್ಲರಕಾಡು ಮೇರೆಗೆಲ ಸೋಲೈತ ಸನ್ಮಾನ ಸಂಬಂಧ ಕಾರ್ಯಕ್ರಮಕ್ಕೆ ಸ್ಥಳದ ಅವಕಾಶ ಮಲ್ತುಕೊರಿನ ಮಾತೃ ಸಂಘ ಬೊಕ್ಕ ಮಾತಾ ಪದಾಧಿಕಾರಿಗಳು ಸೋಲೈತ ಸನ್ಮಾನ ಸಂದವನ್ನುಳ್ಳ ಬತ್ತಿನ ಮಾತಾ ಯುವವಾಹಿನಿ ಸದಸ್ಯರುಗಳ ಸೋಲ